ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ಬಲ ಹೊಂದುತ್ತಿದ್ದೀರಾ ದೇವರ ಪ್ರಸನ್ನತೆಯಲ್ಲಿ? ಹಾಲೆಲೂಯಾ. ಆತನ ವಚನ ಎಲ್ಲಿದೆಯೋ ಅಲ್ಲಿ ಬೆಳಕಿರುತ್ತದೆ. ಲೆಟ್ ದೇರ್ ಬಿ ಲೈಟ್. ಪರಲೋಕದ ತಂದೆ ಘೋಷಣೆ ಮಾಡಿದಾಗ ಮೂಲ ಪದದ ಅರ್ಥ ಏನು ಗೊತ್ತಾ? ಎಲ್ಲವೂ ಕೂಡ ಒಂದು ನಿಯಮಕ್ಕೆ ಬರಲಿ ಎಂಬುದಾಗಿ, ಎಲ್ಲವೂ ಕೂಡ ಒಂದು ನಿಯಂತ್ರಣಕ್ಕೆ ಬರಲಿ ಎಂಬುದಾಗಿ, ಎಲ್ಲವೂ ಕೂಡ ಸುಸಜ್ಜಿತವಾಗಿ ನಡೆಯಲಿ ಎಂಬುದಾಗಿ. ಅಂದ್ರೆ ಯಾವಾಗ ವಾಕ್ಯ ಬರುತ್ತೋ ಆ ವಾಕ್ಯ ಬಿದ್ದು ಹೋಗಿರುವಂತ, ನಾಶನಕ್ಕೆ ಗುರಿಯಾಗಿರುವಂತ ಪರಿಸ್ಥಿತಿಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಬರುವಂತದ್ದಾಗಿದೆ. ಯಾವಾಗಲೆಲ್ಲ ಇಲ್ಲಿಂದ ವಾಕ್ಯ ಬರುತ್ತೋ ಆ ವಾಕ್ಯ ಬರೋದು ಆ ಬೆಳಕಿನ ಮುಖಾಂತರವಾಗಿ ನಿಮ್ಮ ಜೀವಿತವನ್ನ ದೇವರ ನಿಯಂತ್ರಣದಲ್ಲಿ ತೆಗೆದುಕೊಂಡು ಬರೋದಕ್ಕೆ. ಹಲ್ಲೆಲೂಯಾ. ಹಾಗಾಗಿ ದೇವರ ವಾಕ್ಯ ಭಾಗ ಬರುವಾಗ ಬಲಹೀನತೆಗೆ ಒಳಗಾಗಬೇಡ್ರಿ. ಅಲ್ಲಿ ದೇವರು ನಿಮ್ಮ ಜೀವಿತವನ್ನ ಸುಸಜ್ಜಿತವಾಗಿ ಮಾರ್ಪಡಿಸೋದಕ್ಕೆ, ಒಂದು ನಿಯಂತ್ರಣದಲ್ಲಿ ತರೋದಕ್ಕೆ, ದೇವರ ಚಿತ್ತದಲ್ಲಿ ಅದನ್ನು ನಡೆಸೋದಕ್ಕೆ ದೇವರು ಅಲ್ಲಿ ಕಾರ್ಯ ಮಾಡ್ತಾ ಇರ್ತಾರೆ. ನಾವಿವತ್ತು ದೇವರ ಸ್ವರವನ್ನು ಕೇಳೋದಕ್ಕೆ ಬಂದಿದ್ದೇವೆ. ದೇವರ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಸ್ವೀಕರಿಸೋದಕ್ಕೆ ಬಂದಿದ್ದೇವೆ. ನಮ್ಮ ಜೀವಿತವನ್ನು ದೇವರ ನಿಯಂತ್ರಣಕ್ಕೆ ಒಪ್ಪಿಸಿಕೊಡೋದಕ್ಕೆ ಬಂದಿದ್ದೇವೆ. ಲೆಟ್ ದೇರ್ ಬಿ ಲೈಟ್ ಇನ್ ದ ನೇಮ್ ಆಫ್ ಜೀಸಸ್. ಲೆಟ್ ದೇರ್ ಬಿ ಆರ್ಡರ್ ಇನ್ ಯೋರ್ ಲೈಫ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರತಿಯೊಂದು ಸಂಗತಿಗಳು ನಿಯಂತ್ರಣಕ್ಕೆ ಬರಲಿ ನಿಮ್ಮ ಜೀವಿತದಲ್ಲಿ ಯೇಸುವಿನ ನಾಮದ ಅಧಿಕಾರದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿರುವಂಥ ಎಷ್ಟೋ ಜನರು ಪ್ರಶ್ನೆ ಮಾಡ್ತಾ ಇದ್ದೀರಾ, ದೇವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ, ದೇವರ ಬರೀ ಕೇಳಿಕೊಳ್ತಾ ಇದ್ದೀರಾ, ಯಾಕೆ ನಾನು ಒಳ್ಳೆಯದು ಮಾಡಿದರೂ ಬರೀ ಕೆಟ್ಟದ್ದು ನನ್ನ ಜೀವಿತದಲ್ಲಿ ಆಗುತ್ತಾ ಇದೆ ಎಂಬುದಾಗಿ. ಯಾಕೆ ನನ್ನ ಜೀವಿತದಲ್ಲಿ ನಾನು ಇತರರ ಬಗ್ಗೆ ಒಳ್ಳೆ ಆಲೋಚನೆಗಳನ್ನು ಮಾಡಿದ ಮೇಲೂ, ಅವರಿಗೆ ಸಹಾಯ ಮಾಡಿದ ಮೇಲೂ ಯಾಕೆ ಜನರು ನನ್ನನ್ನು ತಿರುಗಿ ಹಿಂಸೆಗೆ ತಳ್ಳುತ್ತಾರೆ, ತಿರುಗಿ ಕಷ್ಟಕ್ಕೆ ತಳ್ಳುತ್ತಾರೆ? ಯಾಕೆ ನನ್ನ ಜೀವಿತದಲ್ಲಿ ನೆಮ್ಮದಿಲ್ಲ? ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ದೇವಾದಿ ದೇವರನ್ನು ಆರಾಧನೆ ಮಾಡ್ತೇನೆ, ನಾನು ಸತ್ಯ ವಚನವನ್ನು ಅರಿತುಕೊಂಡಿರುವಂಥ ಮಗನಾಗಿದ್ದೇನೆ, ಆದರೂ ಯಾಕೆ ಜನರು ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾರೆ? ಆದರೂ ಯಾಕೆ ನಾನು ಮಾಡದಿರುವಂಥ ತಪ್ಪಿನಲ್ಲಿ ನಾನು ಶಿಕ್ಷೆ ಅನುಭವಿಸುವಂಥ ಪರಿಸ್ಥಿತಿಗಳು ನನಗೆ ಎದುರಾಗುತ್ತೆ ಎಂಬುದಾಗಿ ನೀವು ಪ್ರೀತಿಯುಳ್ಳ ದೇವರ ಮಕ್ಕಳೇ, ನೀವು ಇವತ್ತು ದೇವರನ್ನ ಪ್ರಶ್ನೆ ಮಾಡುತ್ತಿರುವುದಾದರೆ, ನೀವು ಅಂತ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವುದಾದರೆ, ಕಷ್ಟಗಳ ಮೇಲೆ ಕಷ್ಟ, ತಡೆಗಳ ಮೇಲೆ ತಡೆ, ಒಳ್ಳೆಯದನ್ನು ಮಾಡಿದ ನಂತರವೂ ಬರೀ ಕೆಟ್ಟ ಸಂಗತಿಗಳೇ ನಿಮ್ಮ ವಿರುದ್ಧವಾಗಿ ಬರುತ್ತಿರುವುದಾದರೆ, ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇವತ್ತು ನಿಮ್ಮ ವಿರುದ್ಧವಾಗಿ ಒಂದು ದುರಾತ್ಮ ಕ್ರಿಯೆ ಮಾಡ್ತಾ ಇದೆ. ಆ ದುರಾತ್ಮ ಯಾವುದು ಗೊತ್ತಾ? ಹೊಟ್ಟೆ ಕಿಚ್ಚಿನ ದುರಾತ್ಮ. ಜನರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ, ಜನರು ನಿಮ್ಮ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ ಗೊತ್ತಾ? ನಿಮ್ಮ ಜೀವಿತದಲ್ಲಿ ಒಳ್ಳೆಯದೇ ಆಗಬಾರ್ದು, ನಿಮ್ಮ ಜೀವಿತದಲ್ಲಿ ಬರೀ ಕೆಟ್ಟದ್ದೇ ಆಗಬಾರ್ದು, ನೀವು ಯಾವಾಗಲೂ ಕಣ್ಣೀರಲ್ಲೇ ಇರಬೇಕು, ನೀವು ಕಷ್ಟದಲ್ಲೇ ಇರಬೇಕು, ನೀವು ಮಾತ್ರ ಉದ್ಧಾರ ಆಗಬಾರ್ದು ಎಂಬುದಾಗಿ ಅವರು ಮಾತನಾಡ್ತಾ ಇದ್ದಾರೆ. ಆದರೆ ನೀವೇನು ಮಾಡ್ತಿದ್ದೀರಾ ಗೊತ್ತಾ? ಆ ಹೊಟ್ಟೆ ಕಿಚ್ಚಿನ ಮಾತುಗಳನ್ನು ನೀವು ಸ್ವೀಕಾರ ಮಾಡ್ಕೊಳ್ತಾ ಇದ್ದೀರಾ. ಹಲ್ಲೆಲೂಯಾ. ನೀವು ನೀತಿವಂತರಾದ ಮೇಲೂ ಕೂಡ, ದೇವರಲ್ಲಿ ನಂಬಿಕೆ ಇಟ್ಟ ಮೇಲೂ ಕೂಡ ಬರೀ ಕಷ್ಟಗಳಿಗೆ ಹೋಗುತ್ತಿರುವುದಾದರೆ, ನಿಮ್ಮ ವಿರುದ್ಧವಾಗಿ ಹೊಟ್ಟೆ ಕಿಚ್ಚಿನ ದುರಾತ್ಮ ಕ್ರಿಯೆ ಮಾಡ್ತಾ ಇದೆ. ಜನರು ಯಾಕೆ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ ಗೊತ್ತಾ? ಅವರ ಬಳಿ ಇಲ್ಲದಿರುವಂಥ ಯಾವುದೋ ಒಂದು ಸಂಗತಿ ನಿಮ್ಮ ಬಳಿ ಇದೆ ಅಂತ. ಅವರ ಬಳಿ ಇಲ್ಲದಿರುವಂಥ ಯಾವುದೋ ಒಂದು ಸಮಾಧಾನ ನಿಮ್ಮ ಬಳಿ ಇದೆ ಅಂತ. ಅವರ ಬಳಿ ಇಲ್ಲದಿರುವಂಥ ಯಾವುದೋ ಒಂದು ಶಕ್ತಿ ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇದೆಯಂತ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಸ್ನೇಹಿತರ, ನಿಮ್ಮ ಕುಟುಂಬಸ್ಥರ, ನಿಮ್ಮ ಅಣ್ಣ ತಮ್ಮಂದಿರ, ಇಲ್ಲ ನಿಮ್ಮ ಜೊತೆ ಕೆಲಸದವರ ಹೊಟ್ಟೆ ಕಿಚ್ಚಿನಿಂದ ನೀವೊಂದು ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವುದಾದರೆ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವುದಾದರೆ, ಭಯದ ವಾತಾವರಣದಲ್ಲಿ ಹಾದು ಹೋಗುತ್ತಿರುವುದಾದರೆ, ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಿಮ್ಮ ದುಃಖದ ದಿನಗಳು ಇವತ್ತು ಕೊನೆಗಾಣುವವು ಎಂಬುದಾಗಿ. ನಾನು ನೀತಿವಂತನಾದ ಮೇಲೂ ಕೂಡ,
ನನಗೆ ಕಷ್ಟಗಳು ಬರ್ತಾ ಇದೆ ಅಂತ ನೀವು ಯೋಚನೆ ಮಾಡುತ್ತಿರುವುದಾದರೆ, ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ನಿಮ್ಮ ನೀತಿವಂತಿಕೆಯನ್ನು ದೇವರು ಉನ್ನತವಾದಂಥ ಸ್ಥಾನಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಪರಿಸ್ಥಿತಿಗಳನ್ನು ಆತನು ಜೋಡಿಸುತ್ತಾ ಇದ್ದಾನೆ. ಆತನು ಸರಿ ಮಾಡ್ತಾ ಇದ್ದಾನೆ. ಈ ಕಷ್ಟದಿಂದಲೇ ನನ್ನ ಮಗನನ್ನು ಹೇಗೆ ಮೇಲೆತ್ತಲಿ, ಈ ಕಣ್ಣೀರಿಂದಲೇ ನನ್ನ ಮಗಳನ್ನು ಹೇಗೆ ಮೇಲೆತ್ತಲಿ ಎಂಬುದಾಗಿ ದೇವರು ಒಂದೊಂದು ಪರಿಸ್ಥಿತಿಗಳನ್ನು ತನ್ನ ಚಿತ್ತದ ಪ್ರಕಾರ ಆತನು ಸರಿ ಮಾಡುತ್ತಾ ಬರ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜನರು ನಿಮ್ಮ ವಿಷಯವಾಗಿ ಹೊಟ್ಟೆ ಕಿಚ್ಚು ಪಡ್ತಾರ್ರಿ, ಖಂಡಿತವಾಗಿ ಹೊಟ್ಟೆ ಕಿಚ್ಚು ಪಡ್ತಾರೆ. ದೇವರ ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿ 27ನೇ ಅಧ್ಯಾಯದ 4ನೇ ವಚನ. ಯಾರಾದರೂ ಒಬ್ರು ಶಬ್ದವಾಗಿ ಓದ್ರಿ. ಕೋಪವು ಕ್ರೂರ, ಕ್ರೋಧವು ಪ್ರವಾಹ, ಮತ್ಸರ್ಯಕ್ಕೆ ಎದುರಾಗಿ ಯಾರು ನಿಂತಾರು? ಹಲ್ಲೆಲೂಯಾ. ಮಾತ್ಸರ್ಯ ಅಂದೆ ಅದು ಹೊಟ್ಟೆ ಕಿಚ್ಚು ಎಂಬುದಾಗಿ ಅರ್ಥ. ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳ್ತದೆ, NLT ವರ್ಷನ್ನಲ್ಲಿ, ಆಂಗರ್ ಇಸ್ ಕ್ರೂಯಲ್ ಅಂಡ್ ರಾತ್ ಈಸ್ ಲೈಕ್ ಅ ಫ್ಲಡ್ ಬಟ್ ಜೆಲಸಿ ಈಸ್ ಈವನ್ ಮೋರ್ ಡೇಂಜರಸ್. ಕೋಪಕ್ಕಿಂತ, ಕ್ರೋಧಕ್ಕಿಂತ ಹೊಟ್ಟೆ ಕಿಚ್ಚು ಹೆಚ್ಚು ಡೇಂಜರಸ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದರೆ ಒಂದು ಹೊಟ್ಟೆ ಕಿಚ್ಚಿನ ಸ್ವಭಾವ, ಹೊಟ್ಟೆ ಕಿಚ್ಚಿನ ದುರಾತ್ಮ, ಅದು ಮರಣದ ದುರಾತ್ಮ. ಆ ದುರಾತ್ಮ ಎಷ್ಟು ರೀತಿಯಾಗಿ ಕ್ರಿಯೆ ಮಾಡುತ್ತಂದ್ರೆ, ಒಬ್ಬ ಮನುಷ್ಯನು ಹೊಟ್ಟೆ ಕಿಚ್ಚಿನಲ್ಲಿರುವಾಗ ಆತನು ಅವನನ್ನು ಸಾಯಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ, ಅವನನ್ನು ನಾಶ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಅಂಥ ಬಲವಾದಂಥ ದುರಾತ್ಮ ಹೊಟ್ಟೆ ಕಿಚ್ಚಿನ ದುರಾತ್ಮವಾಗಿದೆ. ಆದರೆ ದೇವರಿಗೆ ನೀವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸಬೇಕು. ಎಷ್ಟು ಜನ ನಿಮ್ಮ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ದೇವರು ಇವತ್ತಿನ ತನಕ ನಿಮ್ಮನ್ನು ಉಳಿಸಿದ್ದಾರೆ ಆತನ ಕೃಪೆಯಿಂದ ಹೊಟ್ಟೆ ಕಿಚ್ಚು ಪಡುವವರ ಮುಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಗೊತ್ತಿಲ್ಲ ರೀ, ನಿಮ್ಮ ಮುಂದೆ ಚೆನ್ನಾಗಿದ್ದು ಹಿಂದೆ ಎಷ್ಟು ಜನ ಮಾತಾಡ್ತಾ ಇದ್ದಾರೆ ಅಂತ. ನಿಮಗೆ ಗೊತ್ತಿಲ್ಲ ರೀ, ನಿಮ್ಮ ವಿರುದ್ಧವಾಗಿ ಜನರು ಎಷ್ಟು ಸಂಚನ್ನ ಹೂಡುತ್ತಾ ಇದ್ದಾರೆ ಎಂಬುದಾಗಿ. ನಿಮಗೆ ಗೊತ್ತಿಲ್ಲ ರೀ, ಏನೆಲ್ಲ ಅಪವಿತ್ರ ಮಾತುಗಳನ್ನು ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ. ಆದರೆ ನೀತಿವಂತರಾಗಿರುವಂಥ ನಿಮ್ಮನ್ನು ದೇವರು ಇವತ್ತಿನ ತನಕ ಆ ಮಾತುಗಳಿಂದ, ಆ ನಾಲಿಗೆಗಳಿಂದ ಕಾಪಾಡುತ್ತಾ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಪರಿಸ್ಥಿತಿಗಳು ಕೆಟ್ಟದ್ದೇ ಇರಬಹುದು, ಆದರೆ ಇದೇ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುವಂಥವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ, ಯಾಕೆ ಜನರು ನಿಮ್ಮ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡ್ತಾರೆ? ಯಾಕೆ ನಿಮ್ಮನ್ನು ನೋಡಿದ್ರೆ ಏನೋ ಒಂದು ಕೋಪ ಅವರಲ್ಲಿ. ಮುಂದೆ ತುಂಬ ಖುಷಿಯಾಗಿ ಮಾತಾಡ್ತಾರೆ. ಕೆಲವರನ್ನು ನೀವು ಗಮನಿಸಬಹುದು, ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಪ್ರೈಸ್ ಲಾರ್ಡ್ ಕೊಡ್ತಾರೆ, ಕುಟುಂಬದವ್ರು ಬಂದು ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ನಿಮ್ಮೊಳಗಿರುವಂಥ ಆತ್ಮನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ. ಏನಂದರೆ, ಇಲ್ಲಿ ಏನೋ ಒಂದು ಕಷ್ಟ ಇದೆ, ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಇವರು ನನ್ನ ವಿಷಯವಾಗಿ ಹಿತವಾದಂಥ ಯೋಚನೆಗಳನ್ನು ಮಾಡ್ತಾ ಇಲ್ಲ, ಇವರು ನನ್ನ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೇನೋ ಅನ್ನುವಂಥ ಎಚ್ಚರಿಕೆಯನ್ನು ಪರಿಶುದ್ಧಾತ್ಮನು ಕೊಟ್ಟಿರ್ತಾರೆ. ಎಷ್ಟು ಜನ ಹೇಳ್ತೀರಾ? ಎಷ್ಟು ಜನ ಹೇಳ್ತೀರಾ ಅಂತ ಎಚ್ಚರಿಕೆಯನ್ನು ಪರಿಶುದ್ಧಾತ್ಮ ನನಗೆ ಕೊಟ್ಟಿದ್ದಾರೆ ಎಂಬುದಾಗಿ? ಹಲ್ಲೆಲೂಯಾ. ಮೊಟ್ಟ ಮೊದಲನೇ ಕಾರಣ ಯಾಕೆ ಜನರು ನಿಮ್ಮ ವಿಷಯವಾಗಿ ಹೊಟ್ಟೆ ಕಿಚ್ಚು ಪಡ್ತಾರೆ ಗೊತ್ತಾ? ದೇವರ ದಯೆ ನಿಮ್ಮ ಮೇಲೆ ಇರುತ್ತೆ. ಅದಕ್ಕೆ ದೇವರ ಪ್ರೀತಿ ನಿಮ್ಮ ಮೇಲೆ ಇರುತ್ತೆ. ಅದಕ್ಕೆ ದೇವರ ಪ್ರೀತಿಯನ್ನು ಬಹಳ ಹತ್ತಿರದಿಂದ ನೋಡಿರ್ತೀರ ನೀವು. ಅದಕ್ಕೆ ದೇವರ ದಯೆಯಲ್ಲಿ ನೀವು ಜೀವಿಸುತ್ತಾ ಇರ್ತೀರಾ. ಅದಕ್ಕೆ ಅವರ ಬಳಿ ದೇವರ ದಯೆ ಇಲ್ಲದಿರುವ ಕಾರಣ ನಿಮ್ಮನ್ನು ನೋಡಿ ಜನರು ಹೊಟ್ಟೆ ಕಿಚ್ಚು ಪಡ್ತಾರೆ. ಹಲ್ಲೆಲೂಯಾ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 3ನೇ ವಚನದಿಂದ ನಾವು ಓದುವಂಥವರಾಗೋಣ. ಇಲ್ಲಿ ಆದಾಮ್ ಮತ್ತು ಹವ್ವಳ ಮಕ್ಕಳ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕಾಯಿನನು ಮತ್ತು ಹೆಬೇಲನ ಬಗ್ಗೆ ಇಲ್ಲಿ ಕೆಲವು ವಿವರಗಳನ್ನು ಕೊಡ್ತಾ ಇದೆ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು
ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿದ್ದಿ? ನಿನ್ನ ತಲೆ ಏಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆಯು ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ನಾವು, ದೇವರು ಒಬ್ಬನ ಸಮರ್ಪಣೆಯನ್ನ, ಒಬ್ಬನ ಸ್ಯಾಕ್ರಿಫೈಸ್ ಅನ್ನ ದೇವರು ಸ್ವೀಕಾರ ಮಾಡ್ಕೊಳ್ತಾರೆ, ಒಬ್ಬನ ಯಜ್ಞವನ್ನ ಸ್ವೀಕಾರ ಮಾಡ್ಕೊಳ್ತಾರೆ, ಇನ್ನೊಬ್ಬನ ಯಜ್ಞವನ್ನ ಸ್ವೀಕಾರ ಮಾಡಿಕೊಳ್ಳೋದಿಲ್ಲ. ಯಾರ ಯಜ್ಞವನ್ನ ದೇವರು ಸ್ವೀಕಾರ ಮಾಡಿದರೋ ಅವರ ತಲೆ ಎಚ್ಚಲ್ಪಟ್ಟಿತು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕಾಯಿನನಿಗೆ ಅದೇ ಹೇಳ್ತಿದ್ದಾರೆ, ನೀನು ಒಳ್ಳೆ ಯಜ್ಞವನ್ನ ಕೊಟ್ಟಿದ್ದಿದ್ರೆ ನಿನ್ನ ತಲೆ ಎಚ್ಚಲ್ಪಡ್ತಿತ್ತಲ್ಲ, ನೀನ್ ಯಾಕೆ ನಿನ್ನ ತಮ್ಮನ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡ್ತಾ ಇದೆಯಾ? ಹಲ್ಲೆಲೂಯಾ. ಅಲ್ಲಿ ಮೂರನೇ ವಚನದ ಮೊದಲನೇ ಸಾಲಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿ ಕಾಯಿನನು ತನ್ನ ಹೊಲದ ಬೆಳೆಯಲ್ಲಿ ಕೆಲವನ್ನ ತೆಗೆದುಕೊಂಡು ಬಂದನಂತೆ. ಅಂದ್ರೆ ಅವನ ಕೈಗೆ ಏನು ಸಿಗುತ್ತಾ ಇತ್ತೋ, ಅವನ ಕಣ್ಣಿಗೆ ಏನು ಕಾಣಿಸ್ತಾ ಇತ್ತೋ ಅದನ್ನ ಮಾತ್ರ ತೆಗೆದುಕೊಂಡು ಬರ್ತಾ ಇದ್ನಂತೆ. ಆದ್ರೆ ಹೇಬೇಲನ್ ಏನ್ ಮಾಡ್ದ? ಚೊಚ್ಚಲ ಮರಿಗಳನ್ನ, ಅಂದ್ರೆ ಯಾವುದು ಬೆಸ್ಟ್ ಆಗಿತ್ತೋ, ಯಾವುದು ಫಸ್ಟ್ ಆಗಿತ್ತೋ ಅದನ್ನ ಅವನು ಬಂದು ದೇವರಿಗೆ ಯಜ್ಞವನ್ನಾಗಿ ಸಮರ್ಪಿಸುತ್ತಾನೆ. ಇವತ್ತು ನಿಮ್ಮ ವಿಷಯವಾಗಿ ನಾನು ಮಾತಾಡ್ತಾ ಇದ್ದೇನೆ, ಗಮನವಿಟ್ಟು ಕೇಳ್ರಿ. ನೀವೇ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇರಬಹುದು. ನೀವೇ ಇನ್ನೊಬ್ಬರನ್ನು ನೋಡಿ ಯಾಕೆ ಅವರ ಮೇಲೆ ದೇವರ ಆಶೀರ್ವಾದ ಇಷ್ಟು ಬಲವಾಗಿದೆ ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇರಬಹುದು. ನೀವೇ ಇನ್ನೊಬ್ಬರ ಸೇವೆಯನ್ನು ನೋಡಿ ಯಾಕೆ ಅವರ ಸೇವೆ ಇಷ್ಟು ಉನ್ನತವಾಗಿ ಹೋಗ್ತಾ ಇದೆ ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇರಬಹುದು. ಹಲ್ಲೆಲೂಯಾ. ಉತ್ತರ ಅವರ ಬಳಿ ಇಲ್ಲ, ತಪ್ಪು ಅವರಲ್ಲಿಲ್ಲ, ತಪ್ಪು ನಿಮ್ಮಲ್ಲಿದೆ. ತಪ್ಪು ನೀವು ಕೊಡುವಂತ ಯಜ್ಞದಲ್ಲಿದೆ. ಅವರು ದಿನ ಬೆಳಗ್ಗೆ ಎದ್ದರೆ ಮೊದಲನೇ ಸಮಯವನ್ನು ದೇವರಿಗೆ ಕೊಡ್ತಾರೆ. ತಮ್ಮ ಕುಟುಂಬದಲ್ಲಿ ಮೊದಲನೇ ಪ್ರಾಶಸ್ತ್ಯವನ್ನು ದೇವರಿಗೆ ಕೊಡ್ತಾರೆ. ತಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಅದಕ್ಕೆ ಅವರು ದೇವರ ದಯೆಯನ್ನು ಪಡೆದುಕೊಂಡ್ರು. ದೇವರ ದಯೆ ಲಕ್ಕಾಗಿ ಯಾರ ಸೇವೆನಲ್ಲೂ ಸಿಗೋದಿಲ್ಲ. ದೇವರ ಕೃಪೆ ಕೋಇನ್ಸಿಡೆನ್ಸ್ ಆಗಿ ಯಾವರ ಜೀವಿತದಲ್ಲೂ ಸಿಗೋದಿಲ್ಲ. ಅವರು ಆ ಸ್ಟ್ರಾಟಜಿನ, ಆ ರಹಸ್ಯವನ್ನು ತಿಳಿದುಕೊಂಡು ಮೊದಲನೇದಾಗಿರುವಂಥದ್ದೆಲ್ಲವನ್ನ, ತಮ್ಮ ಪ್ರೀತಿ, ತಮ್ಮ ಸಮಯ, ತಮ್ಮ ಜೀವಿತ ಪ್ರತಿಯೊಂದನ್ನು ಅವರು ದೇವರಿಗೆ ಕೊಟ್ಟಿರ್ತಾರೆ. ಅದಕ್ಕೆ ಕೆಲವರ ಜೀವಿತದಲ್ಲಿ ದೇವರ ದಯೆ, ದೇವರ ಕೃಪೆ, ದೇವರ ಬಲ ಬಹಳವಾಗಿ ಕಾರ್ಯ ಮಾಡ್ತಾ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಕೆಲವರು ಕಾಯಿನನ ರೀತಿನಲ್ಲೇ ಯಾವಾಗಲಾದರೂ ಪ್ರೇಯರ್ ಮಾಡೋಣ ಬಿಡು, ಮಧ್ಯಾಹ್ನ ಮಾಡೋಣ ಬಿಡು, ಸಂಜೆ ಮಾಡೋಣ ಬಿಡು, ನಾಳೆ ಬೈಬಲ್ ಓದೋಣ ಬಿಡು, ಕಣ್ಣಿಗೆ ಕಂಡಂಗೆ, ಮನಸ್ಸಿಗೆ ಅನ್ನಿಸಿದಂಗೆ, ಮನಸ್ಸಿಗೆ ಬಂದಂಗೆ. ಯಾಕೆ ಕ್ರಿಯೆ ಮಾಡ್ತಿಲ್ಲ ಗೊತ್ತಾ? ದೇವರ ದಯೆ ನಿಮ್ಮ ಮೇಲೆ ಇರುವಾಗ ನಿಮಗೆ ಅರ್ಹತೆ ಇಲ್ಲದಿರುವಂಥ ಸ್ಥಳಕ್ಕೆ ಅದು ಕರೆದುಕೊಂಡು ಹೋಗುವಂಥದ್ದಾಗಿದೆ. ನೀವು ಇನ್ನೊಬ್ಬರನ್ನು ನೋಡಿ ಅಂದುಕೊಳ್ಬೋದು, ಅವರ ಸೇವೆ ಹೇಗೆ ಬಂತು, ನೆನ್ನೆ ಮೊನ್ನೆ ಬಂದಂಥ ಸೇವೆ ಅಷ್ಟು ಮೇಲೆ ಹೋಗೋದಕ್ಕೆ ಹೇಗೆ ಸಾಧ್ಯ? ಇದು ಖಂಡಿತವಾಗಿ ಲಕ್ಕಿರ್ಬೋದು. ಇಲ್ಲ, ದೇವರ ದಯೆಯ ರಹಸ್ಯವನ್ನು ಅವರು ತಿಳಿದುಕೊಂಡು ಅಲ್ಲಿ ಹೋಗಿದ್ದಾರೆ. ತಮ್ಮ ಜೀವಿತವನ್ನು ದೇವರಿಗೆ ಮುಡಿಪಾಗಿಟ್ಟಿದ್ದಾರೆ. ದೇವರಿಗೆ ಉತ್ತಮವಾಗಿರೋದನ್ನು ಕೊಟ್ಟಿದ್ದಾರೆ. ಉತ್ತಮ ಅಂದರೆ ಆಸ್ತಿ ಅಂತಸ್ತನ್ನು ಹೇಳ್ತಾ ಇಲ್ಲ, ಉತ್ತಮವಾಗಿರುವಂಥ ಅವರ ಸಮಯ, ಉತ್ತಮವಾಗಿರುವಂಥ ಅವರ ಮನಸ್ಸು, ಉತ್ತಮವಾಗಿರುವಂಥ ಅವರ ಯೋಚನೆ. ಇನ್ನೊಂದು ಮಾತಿನಲ್ಲಿ ಹೇಳಿದ್ರೆ ಅವರು ಪರಿಶುದ್ಧತೆಯಲ್ಲೂ ನೀತಿವಂತಿಕೆಯಲ್ಲೂ ನಡೀತಾ ಇರ್ತಾರೆ. ಅದಕ್ಕೆ ದೇವರ ದಯೆ ಅವರ ಮೇಲೆ ಬರುತ್ತೆ. ಒಂದು ವೇಳೆ ಇವತ್ತು ನೀವು ಉನ್ನತ ಸ್ಥಾನಕ್ಕೆ ಹೋಗಿದ್ದೀರಾ ಎಂಬುದಾಗಿ ನಿಮ್ಮ ವಿರುದ್ಧವಾಗಿ ಜನರು ಮಾತನಾಡುತ್ತಿರುವುದಾದರೆ ಅವರಿಗೆ ಸಿಗದೇ ಇರುವಂಥ ದಯೆ ನಿಮಗೆ ದೊರಕಿದೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ, ದೇವರಿಗೆ ಧನ್ಯವಾದ ಹೇಳ್ರಿ. ಆದರೆ ಇಲ್ಲಿ ಕಾಯಿನನು ಹೇಬೇಲನನ್ನು ಸಾಯಿಸಿಬಿಡ್ತಾನೆ. ಸತ್ತ ನಂತರ ಅವನ ರಕ್ತ ಪರಲೋಕದ ತಂದೆಯನ್ನು ಕೂಗಿಕೊಳ್ಳುತ್ತದೆ. ಅವನ ರಕ್ತ ಪರಲೋಕದ ತಂದೆಯನ್ನು ಕೂಗಿಕೊಳ್ಳುತ್ತದೆ.
ಆಗ ದೇವರು ಕಾಯಿನನಿಗೆ ಹೇಳ್ತಾರೆ, ನೀನು ಒಂದು ಕಡೆ ನಿಲ್ಲೋದಿಲ್ಲ. ನಾನು ಆರಿಸಿಕೊಂಡಿರುವಂಥ ಮಗನನ್ನು ನೀನು ಸಾಯಿಸಿದೆ ಅಲ್ವಾ, ನೀನು ನಾಶ ಮಾಡಿದೆ ಅಲ್ವಾ, ನೀನು ಒಂದು ಕಡೆ ನಿಲ್ಲೋದಿಲ್ಲ. ನೀನು ಕೈ ಹಚ್ಚುವಂಥ ಕೆಲಸಗಳು ಸಫಲವಾಗೋದಿಲ್ಲ. ನೀನು ಎಷ್ಟೇ ದುಡಿದರೂ ಅದು ವ್ಯರ್ಥವಾಗಿ ಹೋಗುತ್ತೆ. ಯಾಕಂದರೆ ನನ್ನ ಮಗನ ರಕ್ತವು ಭೂಮಿಯಿಂದ ನನ್ನನ್ನು ಕೂಗುತ್ತಾ ಇದೆ ಎಂಬುದಾಗಿ ದೇವರು ಅವನಿಗೆ ಶಾಪವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಅಲ್ಲಿ ರಕ್ತ ದೇವರೊಟ್ಟಿಗೆ ಮಾತನಾಡಿದ್ರಿ. ಇವತ್ತು ಯಾರ್ಯಾರು ನಿಮ್ಮ ವಿರುದ್ಧವಾಗಿ ಮಾತನಾಡಿ, ನಿಮಗೆ ಚುಚ್ಚು ಮಾತನಾಡಿ, ಸಾಯುವಷ್ಟು ನೋವನ್ನು ತೆಗೆದುಕೊಂಡು ಬಂದು ನಿಮ್ಮ ಕಣ್ಣೀರನ್ನು ಸುರಿಸುತ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ದಾವೀದನು ಹೇಳ್ತಾನೆ ಕೀರ್ತನೆ 56ನಲ್ಲಿ, ನನ್ನ ಕಣ್ಣೀರನ್ನ ನೀನು ಬುದ್ದಲಿಯಲ್ಲಿ ಶೇಖರಿಸಿಟ್ಟುಕೊಂಡಿದ್ದೆ ಎಂಬುದಾಗಿ. ಅವತ್ತು ಹೇಬೇಲನ ರಕ್ತ ಮಾತನಾಡಿದ್ರೆ, ಇವತ್ತು ನಿಮ್ಮ ಕಣ್ಣೀರು ಪರಲೋಕದ ದೇವರ ಕೈನಲ್ಲಿ ದೇವರ ಬಳಿ ಮಾತನಾಡ್ತಾ ಇದೆ. ಹಲ್ಲೆಲೂಯಾ. ನಿಮ್ಮ ಕಣ್ಣೀರಿಗೆ ದೇವರು ಅತಿ ಶೀಘ್ರದಲ್ಲಿ ಉತ್ತರವನ್ನು ಕೊಡುವಂತವನಾಗಿದ್ದಾನೆ. ಹಾಗರಳ ಕಣ್ಣೀರನ್ನ, ಹಣ್ಣಲ ಕಣ್ಣೀರನ್ನ ಒರೆಸಿದಂತ ದೇವರು ಅವರ ಕಣ್ಣೀರನ್ನ ಒರೆಸಿ ಸಮುವೇಲನು ಅಂದರೆ ದೇವರ ಉತ್ತರ ಎಂಬುದಾಗಿ. ಸಮುವೇಲನ ಅರ್ಥ ದೇವರ ಉತ್ತರವು ನಿಮ್ಮ ಕಣ್ಣೀರನ್ನು ಅತಿ ಶೀಘ್ರದಲ್ಲಿ ಒರೆಸುವಂತದ್ದಾಗಿದೆ. ಹಲ್ಲೆಲೂಯಾ. ಹೊಟ್ಟೆ ಕಿಚ್ಚಿನ ಮುಖಾಂತರವಾಗಿ ನಿಮ್ಮ ವಿರುದ್ಧವಾಗಿ ನಿಂತಿರುವಂತ ಜನರ ಮುಖಾಂತರವಾಗಿ ಕಣ್ಣೀರಿಗೆ ಒಳಗಾಗಿದ್ದೀರಾ. ನೀವು ಹಾಕಿರುವಂತ ಒಂದೊಂದು ಕಣ್ಣಿನ ಹನಿಗಳು, ನಿನ್ನೆ ರಾತ್ರಿ ಹಾಕಿರುವಂತ ಕಣ್ಣಿನ ಹನಿಗಳು, ಹೋದ ತಿಂಗಳು ಹಾಕಿರುವಂತ ಕಣ್ಣಿನ ಹನಿಗಳು, ಹೋದ ವರ್ಷ ಹಾಕಿರುವಂತ ಕಣ್ಣಿನ ನೀರುಗಳು, ಪ್ರತಿಯೊಂದು ಕೂಡ ದೇವರು ತನ್ನ ಕೈಯಲ್ಲಿ ಶೇಖರಿಸಿಟ್ಟುಕೊಂಡಿದ್ದಾನೆ. ಯಾವುದು ಕೂಡ ವ್ಯರ್ಥವಾಗಿ ಹೋಗೋದಿಲ್ಲ. ನೀವು ನೀತಿವಂತರಾಗಿರುವುದಾದರೆ ನಿಮ್ಮ ಕಣ್ಣೀರಿಗೆ ದೇವರು ತಕ್ಕ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ. ಅದನ್ನು ಕಸಿದುಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎರಡನೇದಾಗಿ, ನಿಮ್ಮ ಮೇಲೆ ಉನ್ನತವಾದಂಥ ಕರೆ ಇರಬೇಕಾದ್ರೆ ಜನರು ನಿಮ್ಮ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಪಡುತ್ತಾರೆ. ನೀವು ದೇವರಿಂದ ಆರಿಸಲ್ಪಟ್ಟಿರುವಾಗ ಜನರು ಹೊಟ್ಟೆ ಕಿಚ್ಚು ಪಡುತ್ತಾರೆ. ನೀವು ಉನ್ನತವಾದಂಥ ಸ್ಥಾನಕ್ಕೆ ಕರೆಯಲ್ಪಟ್ಟಿರುವಾಗ ಜನರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾರೆ. ವೆನ್ ಯು ಆರ್ ಕಾಲ್ಡ್ ಟು ಗ್ರೇಟ್ನೆಸ್, ಪೀಪಲ್ ವಿಲ್ ಬಿ ಜೆಲಸ್ ಆಫ್ ಯು. People are jealous of you because you are called to be great. ನೀವು ಉನ್ನತವಾದಂಥ ದೇವರ ಮಹಿಮೆಯಲ್ಲಿ ನಡೀತಿರಲ್ಲ, ಅದಕ್ಕೆ ಜನರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ನೀವು ಜನರನ್ನು ನೋಡಿ ಪ್ರಶ್ನೆ ಮಾಡ್ಬೋದು, ಅಯ್ಯ ಇವ್ರಿಗೆ ನಾನು ಏನು ಮಾಡಿದ್ದೀನಿ, ಯಾವತ್ತು ಇವ್ರ ವಿರುದ್ಧವಾಗಿ ಮಾತನಾಡಿದ್ದೇನೆ, ಅಯ್ಯ ಯಾವತ್ತು ಇವರನ್ನು ನಾನು ಶಪಿಸಿದ್ದೇನೆ, ಅಪ್ಪ ಯಾಕೆ ನನಗಿಷ್ಟು ಹಿಂಸೆ ಕೊಡ್ತಾ ಇದ್ದಾರೆ, ಯಾಕೆ ಇಷ್ಟು ಕಣ್ಣೀರಲ್ಲಿ ನನ್ನನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಯಾಕೆ ಇಷ್ಟು ನೋವನ್ನು ನನಗೆ ಕೊಡ್ತಾ ಇದ್ದಾರೆ, ಯಾಕೆ ನನ್ನನ್ನು ಇವರು ಅರ್ಥ ಮಾಡಿಕೊಳ್ತಾ ಇಲ್ಲ, ಯಾಕೆ ಪದೇ 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 ಅವಮಾನಕ್ಕೆ ನನ್ನನ್ನು ಗುರಿ ಮಾಡ್ತಾ ಇದ್ದಾರೆ ಅಂತ ನೀವು ಅಂದುಕೊಳ್ತಿರುವುದಾದರೆ, ಪ್ರೀತಿಯುಳ್ಳ ದೈವ ಮಕ್ಕಳೇ, ನಿಮ್ಮ ಮೇಲಿರುವಂಥ ಕರೆ ಅದು ಉನ್ನತವಾದಂಥ ಕರೆ, ಅದು ವಿಭಿನ್ನವಾದಂಥ ಕರೆ, ಅದು ನಿಮ್ಮನ್ನು ಆಶೀರ್ವಾದದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥ ಕರೆ, ನಿಮ್ಮನ್ನೇ ಆಶೀರ್ವಾದದ ನಿಧಿಯನ್ನಾಗಿ ಮಾಡುವಂತ ಕರೆ. ಅದಕ್ಕೆ ಜನರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಅದಕ್ಕೆ ಜನರು ನಿಮ್ಮನ್ನು ನೋಡಿ ಸುಳ್ಳು ಆರೋಪಗಳನ್ನು ಕೊಡ್ತಾರೆ. ಹಲ್ಲೆಲೂಯಾ. ಯೋಸೇಫನ ವಿಷಯದಲ್ಲಿ ನಾವು ಗಮನಿಸುವಾಗ, ಅವನ ತಂದೆ ಅವನನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ್ರಂತೆ. ಅದಕ್ಕೆ ಬಣ್ಣದ ನಿಲುವಂಗಿಯನ್ನು ಕೊಟ್ಟಿದ್ರಂತೆ. ಆಗಲೇ ಅವರ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾಗಿತ್ತು, ಹೊಟ್ಟೆ ಕಿಚ್ಚು ಶುರುವಾಗಿತ್ತು. ನೋಡು, ನನ್ನಪ್ಪ ಇವನಿಗೆ ಜಾಸ್ತಿ ಪ್ರೀತಿ ಮಾಡ್ತಾರೆ. ಯೋಸೇಫನ್ ಒಂದು ಕೆಲಸ ಮಾಡ್ತಿದ್ದ, ಏನು ಗೊತ್ತಾ, ಅವ್ರ ಅಣ್ಣಂದಿರು ಏನೇ ಕೆಟ್ಟ ಕೆಲಸ ಮಾಡ್ತಿದ್ರು ಅವ್ರ ಅಪ್ಪನ ಹತ್ರ ಹೋಗಿ ಹೇಳ್ತಾ ಇದ್ರಂತೆ. ಅಂದರೆ ಕೆಟ್ಟದ್ದಕ್ಕೆ ಅವನು ದೂರ ಇದ್ದ ಅಂತ ಅರ್ಥ, ಪಾಪವನ್ನು ಅವನು ತಳ್ಳಿ ಬಿಡುತ್ತಾ ಇದ್ದ ಅಂತ ಅರ್ಥ, ಅನ್ಯಾಯವನ್ನು ಅವನು ಸಹಿಸಿಕೊಳ್ತಾ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಒಳ್ಳೆಯದನ್ನೇ ಮಾಡ್ತಾ ಇದ್ದನು. ಈ ಸ್ವಭಾವವನ್ನು ನೋಡಿದಂಥ ಪರಲೋಕದ ದೇವರು ಅವನಿಗೆ ಒಂದು ಕನಸನ್ನು ಕೊಡುತ್ತಾರೆ. ಅವನ ಸಿವುಡಿನ ಮುಂದೆ 11 ಸಿವುಡುಗಳು ತಲೆಬಾಗಿ ಬಿದ್ದಿರುತ್ತೆ. ಇನ್ನೊಂದು ಕನಸನ್ನು ಕೊಡ್ತಾರೆ, ನೀನು ಉನ್ನತ ಸ್ಥಾನಕ್ಕೆ ಹೋಗ್ತೀಯ ಅಂತ ಹೇಳೋದಕ್ಕೆ. ಅವನ ಮುಂದೆ ಸೂರ್ಯ, ಚಂದ್ರ, 11 ನಕ್ಷತ್ರಗಳು ಅಡ್ಡ ಬಿದ್ದಿರುತ್ತೆ. ಹಲ್ಲೆಲೂಯಾ.
ಒಂದು ದಿನ ಅವರಪ್ಪ ಹೇಳ್ತಾರೆ, ಯಾಕೋಬನ್ ಹೇಳ್ತಾನೆ, ಹೋಗಿ ನಿಮ್ಮ ಅಣ್ಣಂದಿರ ಕ್ಷೇಮವನ್ನು ವಿಚಾರಿಸ್ಕೊಂಡು ಬಾ. ಇವನು ಹೋಗುವಂಥ ದಾರಿಯನ್ನು ನೋಡಿ ಅಣ್ಣ ತಮ್ಮಂದಿರ ಹೇಳ್ತಾರೆ, ನೋಡಲ್ಲಿ ಕನಸು ಕಾಣೋನು ಬಂದ, ನಮಗಿಂತ ಉನ್ನತ ಸ್ಥಾನಕ್ಕೆ ಹೋಗ್ತಾನ, ನಾವು ಇವನಿಗೆ ಅಡ್ಡ ಬೀಳಬೇಕಾ? ಇವನು ನಮ್ಮನ್ನು ಪರಿಪಾಲನೆ ಮಾಡ್ತಾನ, ಇವನು ನಮ್ಮ ರಾಜನಾಗ್ತಾನ. ಹಲ್ಲೆಲೂಯಾ. ಇಷ್ಟೆಲ್ಲ ಮಾತಾಡಿಕೊಂಡು ಅವನನ್ನು ಸಾಯಿಸುವಂಥ ನಿರ್ಧಾರವನ್ನು ಇವರು ತೆಗೆದುಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಜನರು ನಿಮ್ಮ ವಿರುದ್ಧವಾಗಿ ಮರಣದ ಶಾಪಗಳನ್ನು ಹಾಕ್ತಾ ಇದ್ದಾರೋ ಆವಾಗಲೇ ನೀವು ಅಂದುಕೊಳ್ಬೇಕು, ನನ್ನ ಕರೆ ಬಹಳ ಉನ್ನತವಾಗಿದೆ ಎಂಬುದಾಗಿ. ಅದಕ್ಕೆ ಜನರು ನನ್ನ ಸಾವನ್ನು ನೋಡ್ತಾ ಇದ್ದಾರೆ, ಅದಕ್ಕೆ ದುರಾತ್ಮಗಳು ನನ್ನ ಸಾವನ್ನು ಎದುರು ನೋಡ್ತಾ ಇದೆ. ಆದರೆ ದೇವರ ಹಸ್ತ ನನ್ನ ಮೇಲಿರೋದ್ರಿಂದ ನಾನು ಸಾವಿನ ಕಡೆಗೆ ಹೋಗೋದಿಲ್ಲ, ನಾನು ಬದುಕಿ ದೇವರ ಕಾರ್ಯಗಳನ್ನು ವರ್ಣಿಸುತ್ತಾ ಇರ್ತೇನೆ, ದೇವರ ನಾಮವನ್ನು ಘನಪಡಿಸುತ್ತಾ ಇರ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅವನ ಮೇಲೆ ಇದ್ದಂಥ ಉನ್ನತವಾದಂಥ ಕರೆ ಅವರ ಅಣ್ಣ ತಮ್ಮಂದಿರಲ್ಲಿ ಹೊಟ್ಟೆ ಕಿಚ್ಚನ್ನು ತೆಗೆದುಕೊಂಡು ಬಂದು ಐಗುಪ್ತರಲ್ಲಿ ಅವನು ಮಾರಲ್ಪಡುವಂಥ ಪರಿಸ್ಥಿತಿಗೆ ಬಂತು. ಹಲ್ಲೆಲೂಯಾ. ಅವನಿಗೆ ಬಂದಂಥ ದರ್ಶನ ತುಂಬ ಒಳ್ಳೆಯದು ರೀ, ತುಂಬ ಪವರ್ಫುಲ್, ತುಂಬ ಸತ್ಯ ಇರುವಂಥ ದರ್ಶನ. ಅಂತ ಒಳ್ಳೆಯ ದರ್ಶನವನ್ನು ಕಂಡಂತ ಅವನು ಮೊದಲು ಹೋಗಿದ್ದು ದಾಸತ್ವಕ್ಕೆ. ಮೊದಲು ಅವನ ಸ್ಥಿತಿ ಬಂದಿದ್ದು ಕೆಟ್ಟ ಪರಿಸ್ಥಿತಿ. ದರ್ಶನ ಕಂಡ ತಕ್ಷಣ ಅವನು ಒಳ್ಳೆ ಹಾದಿನಲ್ಲಿ ನಡೆದನ. ಅವರ ಅಪ್ಪ ಪ್ರೀತಿಯಿಂದ ಕೊಟ್ಟಂತ ನಿಲುವಂಗಿ. ಇನ್ನೊಂದು ಟ್ರಾನ್ಸ್ಲೇಷನ್ ಈ ರೀತಿಯಾಗಿ ಹೇಳುತ್ತೆ, ಅವನ ಬರ್ತ್ ರೈಟ್ ಆಗಿ ಅದನ್ನು ಕೊಟ್ಟಿದ್ರು. ಯಾವುದನ್ನು ದೊಡ್ಡ ಮಗನಿಗೆ ಕೊಡಬೇಕಾಗಿತ್ತು ಅದನ್ನು ಅವರಪ್ಪ ಈ ಮಗನಿಗೆ ಕೊಟ್ಟರು ಎಂಬುದಾಗಿ. ಅಂದರೆ ಅಧಿಕಾರದಲ್ಲಿರಬೇಕಾಗಿದ್ದ ಮಗನಿಗೆ ಕೊಡಬೇಕಾಗಿದ್ದಂಥ ಆ ಬಣ್ಣದ ನಿಲುವಂಗಿಯನ್ನು ಯಾಕೋಬನೇನು ಮಾಡ್ತಾನೆ, ತನ್ನ 11ನೇ ಮಗನಿಗೆ ಕೊಡ್ತಾನೆ. ಅವನಿಗೆ ಗೊತ್ತಿಲ್ಲದ ಹಾಗೆ ಆ ಚೊಚ್ಚಲ ಹಕ್ಕನ್ನು ಯೋಸೇಫನಿಗೆ ಕೊಟ್ಟಿರ್ತಾನೆ. ದೇವರು ಸುಮ್ಮನೆ ಎಲ್ಲ ಪರಿಸ್ಥಿತಿಗಳನ್ನು ಒಬ್ಬರ ಜೀವಿತದಲ್ಲಿ ತರೋದಿಲ್ಲ. ಸುಮ್ಮನೆ ಅವನ ಬಳಿ ನಿಲುವಂಗಿ ಬರಲಿಲ್ಲ, ಸುಮ್ಮನೆ ದೇವರು ಅವನಿಗೆ ದರ್ಶನಗಳನ್ನು ಕೊಡಲಿಲ್ಲ. ಹಲ್ಲೆಲೂಯಾ. ಇಲ್ಲಿಂದ ಆ ಬಣ್ಣದ ನಿಲುವಂಗಿ ಈ ಅಣ್ಣ ತಮ್ಮಂದಿರು ಏನು ಮಾಡಿದ್ರಿ, ನೀನು ಚೊಚ್ಚಲ ಹಕ್ಕನ್ನು ತೆಗೆದುಕೊಳ್ತೀಯ, ನೀನು ನಮ್ಮಲ್ಲಿ ಅಲ್ಲಿ ಅಧಿಕಾರ ನಡೆಸ್ತೀಯ, ನಾನು ನಿಮಗೆ ತಲೆಬಾಗಬೇಕಾ ಎಂಬುದಾಗಿ ಇವರೆಲ್ಲ ಏನು ಮಾಡಿದ್ರಿ, ನಿಲುವಂಗಿಯನ್ನು ಕಿತ್ತುಕೊಂಡ್ರು. ಆದರೆ ದೇವರು ಈ ಐಗುಪ್ತದಲ್ಲಿ ಯೋಸೇಫನಿಗೆ ಅಧ್ಯಕ್ಷನ ನಿಲುವಂಗಿಯನ್ನು ಕೊಡುತ್ತಾರೆ. ಪೋಟಿಫರನ ಮನೆಯಲ್ಲಿ ಅಧ್ಯಕ್ಷನಾಗಿ ಆತನ ಬಾಳುತ್ತಾನೆ. ಹಲ್ಲೆಲೂಯಾ. ಬಣ್ಣದ ನಿಲುವಂಗಿ ಹೋದ್ರೆ ಏನ್ರಿ, ತಂದೆಯ ಪ್ರೀತಿಯ ನಿಲುವಂಗಿ ಹೋದ್ರೆ ಪರವಾಗಿಲ್ಲ, ಆ ನಿಲುವಂಗಿಗೆ ಬದಲಾಗಿ ದೇವರು ಅಧ್ಯಕ್ಷದ ನಿಲುವಂಗಿಯನ್ನು ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಆ ನಿಲುವಂಗಿಯನ್ನು ತೊಟ್ಟುಕೊಂಡು ಯೋಸೇಫನು ಅಲ್ಲಿ ಆ ಮನೆಯ ಯಜಮಾನನಿಗಿಂತ ಒಂದೇ ಒಂದು ಹೆಚ್ಚು ಕಡಿಮೆ ಅಷ್ಟೇ ಎಲ್ಲವನ್ನ, ಹೊಲ ಮನೆ ಕೆಲಸಗಳೆಲ್ಲವನ್ನ ಯಾರು ಮಾಡ್ತಾ ಇರ್ತಾರ್ರಿ, ಯೋಸೇಫನು ನೋಡ್ಕೊಳ್ತಾ ಇರ್ತಾನೆ. ಪೋಟಿಫರನಿಗೆ ಯಾವ ಯೋಚನೆನೇ ಇರೋದಿಲ್ಲ, ಯಾವ ಟೆನ್ಷನೇ ಇರೋದಿಲ್ಲ, ಎಲ್ಲ ಯೋಸೇಫನ್ನು ನೋಡ್ಕೊಳ್ತಾ ಇದ್ದಾನೆ, ಬಿಡು ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೋಣ. ಆದರೆ ಅಲ್ಲಿಯೂ ಏನು ಮಾಡ್ತಾನೆ ಗೊತ್ತಾ, ವೈರಿ ಸುಳ್ಳು ಅಪಾದನೆಗಳನ್ನು ತೆಗೆದುಕೊಂಡು ಬರ್ತಾನೆ ಪೋಟಿಫರನ ಹೆಂಡತಿಯ ಮುಖಾಂತರವಾಗಿ. ಹಲ್ಲೆಲೂಯಾ. ಕೆಟ್ಟ ವಿಷಯಗಳನ್ನು ಯೋಸೇಫನ ವಿರುದ್ಧವಾಗಿ ಪೋಟಿಫರನ ಹೆಂಡತಿ ಮಾತಾಡ್ತಾಳೆ. ಮಾಡದೇ ಇರುವಂಥ ತಪ್ಪಿಗೆ ಅವನು ಸೆರೆಮನೆ ವಾಸಿಯಾಗುತ್ತಾನೆ. ಆ ಗಲೀಜಾದಂಥ ಸ್ಥಳದಲ್ಲಿ ವಾಸಿಸುವಂಥ ಪರಿಸ್ಥಿತಿ ಬರುತ್ತೆ. ಏನು ಮಾಡ್ತಾ ಇರಲಿಲ್ಲ ರೀ ಯೋಸೇಫನು, ಆತನು ಒಳ್ಳೆಯದನ್ನೇ ಮಾಡ್ತಾ ಇದ್ದನು, ಕೆಟ್ಟದನ್ನು ಆತನು ಯೋಚನೆ ಮಾಡಿದಂಥ ಮನುಷ್ಯನೆಲ್ಲ. ಇಡೀ ಸತ್ಯವೇದದಲ್ಲಿ ನೀವು ಹುಡುಕಿದ್ರೆ ಯೋಸೇಫನ ವಿಷಯದಲ್ಲಿ ಒಂದೇ ಒಂದು ಪಾಪ ನಿಮಗೆ ಸಿಗೋದಿಲ್ಲ, ಒಂದೇ ಒಂದು ತಪ್ಪು ಸಿಗೋದಿಲ್ಲ. ಹಲ್ಲೆಲೂಯಾ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೀವು ಪರಿಶುದ್ಧತೆಯಲ್ಲಿ ನಡೆಯಬೇಕಾದ್ರೆ, ಆ ಪರಿಶುದ್ಧತೆಗಾಗಿ ನೀವು ಸೆರೆಮನೆಗೆ ಹೋಗುವಂಥ ಪರಿಸ್ಥಿತಿ ಬಂದರು, ಧೈರ್ಯವಾಗಿ ಸೆರೆಮನೆಯಲ್ಲಿ ಮುನ್ನೊಗ್ಗಿರಿ. ಹಲ್ಲೆಲೂಯಾ. ಅಲ್ಲಿಯೂ ಕೂಡ ದೇವರ ದಯೆ ನಿಮ್ಮನ್ನು ಆಳ್ವಿಕೆ ಮಾಡುವಂಥದ್ದಾಗಿದೆ. ಅಲ್ಲಿಯೂ ಕೂಡ ದೇವರು ಆ ಅಧಿಕಾರವನ್ನು ತಿರುಗಿ ನಿಮಗೆ ಕೊಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ.
ಇವನ ಸೆರೆವಾಸಿಯಾಗಿ ಹೋದ, ಆದರೆ ಅಲ್ಲಿ ಅಧಿಕಾರ ನಡೆಸುವ ಹಾಗೆ ದೇವರ ಆತ್ಮನು ಅವರೊಟ್ಟಿಗೆ ಇದ್ದು ನಡೆಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ ಅಣ್ಣ ತಮ್ಮಂದಿರು ದೇವರ ದಯೆಯ, ದೇವರ ಪ್ರೀತಿಯ ನಿಲುವಂಗಿಯನ್ನ ಕಿತ್ತುಕೊಂಡಿರಬಹುದು. ಪೋಟಿಫೋರನ ಹೆಂಡತಿಯು ಆ ಅಧ್ಯಕ್ಷ ಸ್ಥಾನದಲ್ಲಿದ್ದಂಥ ಗೌರವದ ನಿಲುವಂಗಿಯನ್ನು ಕಿತ್ತುಕೊಂಡಿರಬಹುದು. ಆದರೆ ದೇವರು ಅವನಿಗೆ ಪ್ರಧಾನ ಮಂತ್ರಿಯ ನಿಲುವಂಗಿಯನ್ನು ಸಿದ್ಧ ಮಾಡಿ ಇಟ್ಟುಕೊಂಡಿದ್ದರು, ಅಧಿಕಾರದ ನಿಲುವಂಗಿಯನ್ನು ಸಿದ್ಧ ಮಾಡಿ ಇಟ್ಟುಕೊಂಡಿದ್ದರು. ಹಲ್ಲೆಲೂಯಾ. ಇವತ್ತು ಮಾನದ ನಿಲುವಂಗಿಗಳು ನಿಮ್ಮಿಂದ ತೆಗೆಯಲ್ಪಟ್ಟಿರುವುದಾದರೆ ಸಿದ್ಧರಾಗಿರಿ. ಅಧಿಕಾರದ ನಿಲುವಂಗಿಯು ನಿಮ್ಮ ಬಳಿ ಬರ್ತಾ ಇದೆ ಯೇಸುವಿನ ನಾಮದಲ್ಲಿ. ಅಧಿಕಾರದ ನಿಲುವಂಗಿಯು ನಿಮ್ಮ ಬಳಿ ಬರ್ತಾ ಇದೆ. ನೀವು ಆಶೀರ್ವಾದದ ನಿಧಿಯಾಗಿ ಮಾರ್ಪಡ್ತಾ ಇದ್ದೀರಾ. ಜನರು ನಿಮ್ಮನ್ನು ನೋಡಿ ಹುಡುಕಿಕೊಂಡು ಬರ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ಇತರರಿಗೆ ಆಶೀರ್ವಾದವಾಗುವಂತ ಸ್ಥಾನದಲ್ಲಿ ದೇವರು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಮೇಲೆ ನಿಮ್ಮ ಬಗ್ಗೆ ಮಾತನಾಡುವಂತ, ನಿಮಗೆ ಪ್ರಶ್ನೆ ಮಾಡುವಂತ ಜನರು ಇರೋದಿಲ್ಲ. ನಿಮ್ಮ ಮಾತನ್ನ ಕೇಳಿ ಅದರಂತೆ ನಡೆಯುವಂತ ಜನರನ್ನ ದೇವರು ನಿಮ್ಮ ಬಳಿ ತೆಗೆದುಕೊಂಡು ಬರುವಂತವನಾಗಿದ್ದಾನೆ. ಅದು ಅಧಿಕಾರದ ನಿಲುವಂಗಿ, ಅದು ಅಧಿಕಾರದ ನಿಲುವಂಗಿ. ಎಷ್ಟು ಜನರಿಗೆ ಬೇಕ್ರಿ? ಮತ್ತೆ ಕಷ್ಟವನ್ನ ಕೆಟ್ಟದ್ದಾಗಿ ನೋಡಬೇಡ್ರಿ. ಈ ಕಷ್ಟದ ದಿನಗಳನ್ನು ದೇವರು ನನ್ನ ಕೈ ಬಿಟ್ಟಿದ್ದಾರೆ ಎಂಬುದಾಗಿ ನೋಡಬೇಡ್ರಿ. ಹಲ್ಲೆಲೂಯಾ. ಒಂದು ದಿನ ಬಂತು ಯೋಸೇಫನ ಜೀವಿತದಲ್ಲಿ. ಫರೋಹನಿಗೆ ಕನಸು ಕೊಟ್ಟು ದೇವರು ಅವನನ್ನು ಕರೆ ಕಳಿಸಿದ್ರು. ಆಗ ಫರೋಹನ್ ಹೇಳ್ತಾನೆ, ನಿನಗೆ ಕನಸುಗಳು ಗೊತ್ತಾ? ನಿನಗೆ ಇಂಟರ್ಪ್ರಿಟ್ ಮಾಡೋಕ್ಕೆ ಬರುತ್ತಾ? ನಿನಗೆ ರಹಸ್ಯಗಳನ್ನು ಹೇಳೋದು ಗೊತ್ತಾ? ಯಾವಾಗ ನಾನಿಗಳು ಅದನ್ನು ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆಗ ಯೋಸೇಫನ್ ಹೇಳ್ತಾನೆ, ಅವನ ಸೀಕ್ರೆಟ್ ಏನಂತ ಹೇಳ್ತೀನಿ ಕೇಳ್ರಿ. 40ನೇ ಅಧ್ಯಾಯದಲ್ಲಿ ನೀವು ಮನೆಗೆ ಹೋಗಿ ಅದನ್ನು ಓದ್ರಿ, ಇವಾಗ ಸಮಯ ಇಲ್ಲ. ಯೋಸೇಫನ್ ಹೇಳ್ತಾನೆ, ನಾನು ಮಾಡೋದಕ್ಕಾಗೋದಿಲ್ಲ, ಆದರೆ ನನ್ನೊಳಗಿರುವಂಥ ದೇವರು ನಿನ್ನ ಕನಸಿನ ರಹಸ್ಯಗಳನ್ನು ಹೇಳ್ತಾನೆ. ಸೀಕ್ರೆಟ್ ಏನು ಗೊತ್ತಾ? ದೇವರು ಅವನ ಜೊತೆಗೆ ಇದ್ದರು. ಅವನು ಮಾರಲ್ಪಟ್ಟಾಗ, ಅವನು ಸೆರೆಮನೆಯಲ್ಲಿದ್ದಾಗ, ಇಲ್ಲಿ ಬರೋ ತನಕ, ಅರಮನೆಗೆ ಬರೋ ತನಕ ದೇವರು ಅವನ ಜೊತೆ ಇದ್ದರು. ಅವನು ಒಬ್ಬಂಟಿಯಾಗಿರಲಿಲ್ಲ. ಅದಕ್ಕೆ ಅವನು ದೇವರು ಕೊಟ್ಟಂಥ ದರ್ಶನವನ್ನು ಎದುರು ನೋಡ್ತಾ ಇದ್ದನು. ನನಗೆ ಕೊಟ್ಟಿರುವಂಥ ಕಾರ್ಯ, ನನಗೆ ದೇವರು ಕೊಟ್ಟಿರುವಂಥ ದರ್ಶನ ಈ ಸ್ಥಳವಲ್ಲ. ಒಂದಲ್ಲ ಒಂದು ದಿನ ಆ 11 ಸಿವುಡುಗಳು ನನಗೆ ತಲೆ ಬಾಗುತ್ತವೆ. ನಾನು ಸೆರೆಮನೆಯಲ್ಲಿರೋದಕ್ಕೆ ದೇವರು ನನ್ನನ್ನು ಕರೆದಿಲ್ಲ. ಈ ಹಾಳಾದ ಕೊಂಪೆಯಲ್ಲಿ ಬಿದ್ದಿರೋದಕ್ಕೆ ನನ್ನನ್ನು ಕರೆದಿಲ್ಲ. ಈ ಬಡತನದಲ್ಲಿರೋದಕ್ಕೆ ದೇವರು ನನ್ನನ್ನು ಕರೆದಿಲ್ಲ. ನನ್ನ ಎದುರು ಸೂರ್ಯ, ಚಂದ್ರ, ನಕ್ಷತ್ರಗಳು ಬಂದು ತಲೆ ಬಾಗುತ್ತವೆ. ಆ ದಿನವನ್ನು ಎದುರು ನೋಡುತ್ತಾ, ದೇವರೊಟ್ಟಿಗೆ ನಡೆಯುತ್ತಾ ಈ ಸೆರೆಮನೆಯ ದಿನಗಳನ್ನು ನಾನು ಮುಗಿಸುತ್ತೇನೆ. ಈ ಕಷ್ಟದ ದಿನಗಳನ್ನು ನಾನು ಮುಗಿಸುತ್ತೇನೆ. ಜನರು ನಿಮ್ಮ ವಿರುದ್ಧವಾಗಿ ಅಪಪ್ರಚಾರ ಮಾಡಿ, ಸುಳ್ಳು ಮಾತುಗಳನ್ನಾಡಿ, ಸುಳ್ಳು ಆರೋಪಗಳನ್ನು ಮಾಡಿ ನಿಮ್ಮನ್ನು ಬಂಧಿತರಾಗಿಟ್ಟಿದ್ದಾರಾ? ನಿಮಗೆ ನೋವನ್ನು ಕೊಡ್ತಾ ಇದ್ದಾರಾ? ನಿಮ್ಮನ್ನು ಕಷ್ಟದಲ್ಲಿ ತಳ್ತಾ ಇದ್ದಾರಾ? ಮಾಡದೇ ಇರುವಂಥ ತಪ್ಪಿಗೆ ನೀವು ಶಿಕ್ಷೆನ ಅನುಭವಿಸ್ತಾ ಇದ್ದೀರಾ? ಹಲ್ಲೆಲೂಯಾ. ನೀವು ಸಂತೋಷ ಪಡುವಂಥ ಸಮಯ. ದೇವರು ನಿಮ್ಮ ಜೊತೆ ಇದ್ದಾರೆ, ದೇವರು ನಿಮ್ಮ ಬಲಗಡೆ ಇದ್ದಾರೆ. ಅದಕ್ಕೆ ದಾವೀದನು ಹೇಳ್ತಾರೆ, ದೇವರು ನನ್ನ ಬಲಗಡೆ ಇರೋದ್ರಿಂದ ನಾನು ಕದಲುವುದಿಲ್ಲ. ಸೆರೆಮನೆಯಲ್ಲಿದ್ದರೂ ನಾನು ಕದಲುವುದಿಲ್ಲ, ಅರಮನೆಯಲ್ಲಿದ್ದರೂ ನಾನು ಕದುವುದಿಲ್ಲ. ಯಾಕಂದರೆ ನನ್ನ ಮುಂದೆಗಡೆ ನಾನು ಯೆಹೋವನನ್ನು ಇಟ್ಟುಕೊಂಡಿದ್ದೇನೆ ಎಂಬುದ. ಯೆಹೋವನಿದ್ದಾನೆ ನನ್ನ ಮುಂದುಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಅವಮಾನದ ಮುಸುಕು ಬರುತ್ತೋ ತನ್ನ ಮಕ್ಕಳ ಮೇಲೆ ದೇವರು ಆಗಲೇ ನಿರ್ಧಾರ ಮಾಡ್ತಾರೆ, ನನ್ನ ಮಗನನ್ನು, ನನ್ನ ಮಗಳನ್ನು ನಾನು ಅವಮಾನದ ಮುಸುಕನ್ನು ತೆಗೆದು ಘನವಾದಂಥ ಸ್ಥಳದಲ್ಲಿ ನಾನು ನಿಲ್ಲಿಸಲೇಬೇಕು. ಅವನ ಎದುರಾಗಿ ಮಾತನಾಡಿದಂಥ ಆ ಮಕ್ಕಳು ಅವನ ಮುಂದೆ ತಗ್ಗಿ ಬಗ್ಗಿ ಬರಲೇಬೇಕು ಎಂಬುದಾಗಿ. ಹಲ್ಲೆಲೂಯಾ. ಅಳಬೇಡ್ರಿ, ಗೋಳಾಡಬೇಡ್ರಿ. ಹೆಚ್ಚಾಗಿ ಬರೀ ಅಹಿತವಾದಂಥ ಮಾತುಗಳನ್ನು ನಿಮ್ಮ ಮೇಲೆ ನೀವು ಆಡಬೇಡ್ರಿ. ಈ ಕಷ್ಟವನ್ನು ನೋಡೋದು ಬದಲು ನಾನು ಸತ್ತಾದರೂ ಹೋಗಬಾರ್ದಿತ್ತಾ? ಯಾಕೆ ದೇವರು ಇಷ್ಟು ಕ್ರೂರಿಯಾಗಿದ್ದಾನೆ ನನ್ನ ಜೀವಿತದಲ್ಲಿ? ಅದು ಕ್ರೂರತ್ವ ಅಲ್ಲ, ನಿನ್ನನ್ನು ಸಿದ್ಧಪಡಿಸ್ತಾ ಇರೋದು ಉನ್ನತ ಸ್ಥಾನಕ್ಕೆ. ನಿನಗೆ ಜ್ಞಾನವನ್ನು ಕೊಟ್ಟು ಬಲಪಡಿಸ್ತಾ ಇರೋದು ಉನ್ನತವಾದಂಥ ಸ್ಥಾನಕ್ಕೆ. ಹಲ್ಲೆಲೂಯಾ. ಎರಡನೇದಾಗಿ, ಯಾವಾಗ ನಿಮ್ಮ ಮೇಲೆ ಉನ್ನತವಾದಂಥ ಕರೆ ಇರುತ್ತೋ
ಆಗ ಜನರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಮೂರನೇದಾಗಿ, ಯಾವಾಗ ನೀವು ದೇವರಲ್ಲಿ ಅತಿಯಾಗಿ ನಂಬಿಕೆ ಇಡುವಂಥ ಮನುಷ್ಯರಾಗ್ತೀರೋ, ಯಾವಾಗ ದೇವರು ನಿಮ್ಮೊಟ್ಟಿಗಿರ್ತಾರೋ, ಆಗ ಜನರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ನಿಮ್ಮ ನಂಬಿಕೆಯ ಜೀವಿತ ಹೊಟ್ಟೆ ಕಿಚ್ಚಿನ ದುರಾತ್ಮವನ್ನು ಆಕರ್ಷಿಸುತ್ತೆ. ದಾನಿಯೇಲನ ಜೀವಿತದಲ್ಲಿ, ಅವನ ಜೀವಿತದಲ್ಲಿ ಒಂದೇ ಒಂದು ಪಾಪ ಸತ್ಯವೇದದಲ್ಲಿ ಪ್ರಕಟವಾಗಿಲ್ಲ. ಗಮನವಿಟ್ಟು ಕೇಳಿ. ದಾನಿಯೇಲನ ಜೀವಿತದಲ್ಲಿ 120 ದೇಶಾಧಿಪತಿಗಳಿದ್ರಂತೆ. ದಾರ್ಯಾವೇಶನ ಆಳ್ವಿಕೆಯಲ್ಲಿ ಆತನು ಮಾಡಿದನಂತೆ, ನನ್ನ ಪ್ರತಿಯೊಂದು ರಾಜ್ಯದ ಒಂದೊಂದು ಊರುಗಳ ಮೇಲೆ ನಾನು 120 ದೇಶಾಧಿಪತಿಗಳನ್ನು ಇಡ್ತೇನೆ. ಅವರ ಮೇಲೆ ಅವರ ಲೆಕ್ಕ ಒಪ್ಪಿಸೋದಕ್ಕೆ 3 ಅಧಿಪತಿಗಳನ್ನು, ಮುಖ್ಯಾಧಿಪತಿಗಳನ್ನು ನಾನು ಇಡ್ತೇನೆ. ಅದರಲ್ಲಿ ದಾನಿಯೇಲನೊಬ್ಬ. ಈತನಿಗೆ ದೇವರ ಜ್ಞಾನ ಹೆಚ್ಚಾಗಿದ್ದರಿಂದ, ಈತನು ದೇವರ ಮೇಲೆ ಹೆಚ್ಚಾಗಿ ನಂಬಿಕೆ ಇಟ್ಟದ್ದರಿಂದ ಇವನ ವಿರುದ್ಧವಾಗಿ ಜನರು ಸಂಚನ್ನ ಹೂಡುತ್ತಾರೆ. 6ನೇ ಅಧ್ಯಾಯದಲ್ಲಿ ಓದೋಣವಾ? ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ. ದಾರ್ಯಾವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು, ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದಿದ್ದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಗಮನವಿಟ್ಟು ಕೇಳಬೇಕು ನೀವು. ತಪ್ಪು ಹೊರಿಸೋದಕ್ಕೆ, ದೇವರಲ್ಲಿ ಭಯಭಕ್ತಿ ಉಳ್ಳ ನೀತಿವಂತನ ಮೇಲೆ ತಪ್ಪು ಹೊರಿಸೋದಕ್ಕೆ ಅವರು ಏನು ಹುಡುಕ್ತಾ ಇದ್ದಾರ್ರಿ? ಸಂದರ್ಭವನ್ನ, ಸಮಯವನ್ನು ಹುಡುಕ್ತಾ ಇದ್ದಾರೆ. ಆದ್ರೆ ಅವ್ರ ಕೈಗೇನು ಸಿಗ್ತಾ ಇಲ್ಲ. ಅವಾಗ ಅವ್ರು ಏನ್ ಯೋಚನೆ ಮಾಡ್ತಾರೆ ನೋಡ್ರಿ. ಅವನು ನಂಬಿಗಸ್ತನೇ ಆಗಿದ್ದನು, ಅವನಲ್ಲಿ ಅಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವ ಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ಇಂಗ್ಲಿಷ್ ನಲ್ಲಿ ದೇವರ ಮೇಲೆ ಇದ್ದಂತ ನಂಬಿಕೆಯ ಕುರಿತೇ ಇವನ ವಿರುದ್ಧವಾಗಿ ನಾವು ಸಂಚನ್ನ ಹೂಡಬೇಕೆ ಹೊರತು ಇನ್ಯಾವುದು ನಮಗೆ ಸಿಗೋದಿಲ್ಲ ಎಂಬುದಾಗಿ ಅವರು ಅಂದುಕೊಳ್ತಾರೆ. ಹಲ್ಲೆಲೂಯಾ. ಇಲ್ಲಿ ನಂತರ 30 ದಿನಗಳ ಕಾಲ ಆ ರಾಜನನ್ನ ಮಾತ್ರ ಆರಾಧಿಸಬೇಕೆ ಹೊರತು ಯಾವ ದೇವರಿಗಾಗ್ಲಿ ಯಾವ ಮನುಷ್ಯನಿಗಾಗ್ಲಿ ವಿಜ್ಞಾಪನೆ ಮಾಡಬಾರ್ದು, ಕೈ ಮುಗಿಬಾರ್ದು, ಏನನ್ನ ಮಾಡಬಾರ್ದು. 30 ದಿನ ಈ ದಾರ್ಯಾವೇಶನನ್ನ ಮಾತ್ರ ಆರಾಧಿಸಬೇಕು, ಇವನಿಗೆ ಮಾತ್ರ ತಲೆ ಬಾಗಬೇಕು. ಇದನ್ನ ತಿಳಿದ ನಂತರವೂ ದಾವೀದನು ಏನು ಮಾಡ್ತಾನೆ ಗೊತ್ತಾ? ಈ ನಂಬಿಕೆಯ ನೀತಿವಂತ ಮನುಷ್ಯನು ಏನು ಮಾಡ್ತಾನೆ ಗೊತ್ತಾ? ಸೀದಾ ಹೋಗಿ ಕಿಟಕಿ ಇಲ್ಲದವನ ಕೋಣೆಯಲ್ಲಿ ಕೂತುಕೊಂಡು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಅವನಿಗೆ ಗೊತ್ತಿತ್ತು, ಇದು ನನ್ನ ವಿರುದ್ಧವಾಗಿಯೇ ಬಂದಿರುವಂಥ ಸಂಚು, ಇದು ನನಗೆ ಬೀಳಿಸೋದಕ್ಕೆ ಬಂದಿರುವಂಥ ಸಂಚು, ನನ್ನ ನಂಬಿಕೆಯನ್ನು ಕೆಡಿಸೋದಕ್ಕೆ ಬಂದಿರುವಂಥ ಸಂಚು. ಆದರೂ ಕೂಡ ನನ್ನ ದೇವರನ್ನು ನಾನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಈ ಅನ್ಯ ದೇಶದಲ್ಲಿ, ಈ ಅನ್ಯ ರಾಜ್ಯನ ಮಧ್ಯದಲ್ಲಿ ನನ್ನ ತಲೆ ಎತ್ತಲ್ಪಟ್ಟಿರುವ ಹಾಗೆ ಮಾಡಿರುವಂಥ ದೇವರ ನಾನು ಎಂದಿಗೂ ಬಿಟ್ಟು ಕದಲುವುದಿಲ್ಲ. ನಾನು ದೇವರನ್ನು ಆರಾಧನೆ ಮಾಡ್ತಾನೆ ಇರ್ತೇನೆ, ನಾನು ದೇವರನ್ನು ಸ್ತುತಿಸುತ್ತಾ ಇರ್ತೇನೆ. ಶಾಸನಗಳು ಬಂದ ನಂತರವೂ ಇವರ ಕಾಲದಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ, ಮುಂದೆ ಓದಿ, ಮನೆಗೆ ಓದಿ. ಶಾಸನಗಳು ಈ ರಾಜರು, ಮೇದ್ಯರು, ಪಾರಸ್ಯರು ಶಾಸನಗಳ ಕೊಟ್ಟ ನಂತರ ಅದನ್ನು ನೆರವೇರಿಸಲೇಬೇಕು. ಅದು ಅವರ ಮಕ್ಕಳೇ ಆಗಲಿ ಯಾರೇ ಆಗಲಿ, ಅದನ್ನು, ಆ ಶಿಕ್ಷೆಯನ್ನು ಅವರು ಕೊಡಲೇಬೇಕು. ಇವರೆಲ್ಲ ಈ ಮುಖ್ಯ ಅಧಿಕಾರಿಗಳು ಹೋಗ್ತಾರೆ ಆ ರಾಜನ ಎದುರುಗಡೆ. 30 ದಿನ ನೀನು ಆಜ್ಞೆ ಕೊಟ್ಟಿರಲಿಲ್ಲ, ನಿನ್ನ ಶಾಸನ ಕೊಟ್ಟಿರಲಿಲ್ಲ, ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕೈ ಮುಗಿಬಾರ್ದು, ಯಾರಿಗೂ ವಿಜ್ಞಾಪನೆ ಸಲ್ಲಿಸಬಾರ್ದಂತ. ಆದರೆ ಅನ್ಯ ದೇಶದವನಾದ ದಾನಿಯೇಲನನ್ನು ನೋಡು,
ಅವನು ಅವನ ದೇವರಿಗೆ ಕೈ ಮುಗಿತಾ ಇದ್ದಾರೆ. ಇವಾಗ ನೀನು ಶಾಸನ ಕೊಟ್ಟ ಪ್ರಕಾರ ಸಿಂಹದ ಗವಿಯಲ್ಲಿ ನೀನು ದಾನಿಯೇಲನನ್ನು ಹಾಕಲೇಬೇಕು. ರಾಜನಿಗೆ ಆತಂಕ. ಈತನು ಒಳ್ಳೆಯವನಂತ ರಾಜನಿಗೆ ಗೊತ್ತು, ಈತನ ನೀತಿವಂತನಂತ ರಾಜನಿಗೆ ಗೊತ್ತು. ಆದರೂ ಆತನು ಶಾಸನಕ್ಕೆ ರುಜು ಹಾಕಿಬಿಟ್ಟಿದ್ದಾನೆ. ಅವನಿಗ ಸಿಂಹದ ಗವಿಯಲ್ಲಿ ಹಾಕಲೇಬೇಕು. ಆ ಮರಣದ ಕೊಂಡಿಯೊಳಗೆ ಅವನನ್ನು ಸೇರಿಸಲೇಬೇಕು. ಬೇರೆ ಆಪ್ಷನ್ ಇಲ್ಲ ರಾಜನಿಗೆ. ಹಾಕುತ್ತಾರ್ರಿ ದಾನಿಯೇಲನಿಗೆ. ದಾನಿಯೇಲನು ಹೋಗ್ತಾನೆ ಸಿಂಹದ ಗವಿಯೊಳಗೆ. ನಾನು ಸತ್ತರೂ ಪರವಾಗಿಲ್ಲ, ನನ್ನ ದೇವರಿಗೆ ಪ್ರಾರ್ಥಿಸುವುದನ್ನು, ಜೀವ ಸ್ವರೂಪನಾದಂಥ ದೇವರಿಗೆ ಪ್ರಾರ್ಥಿಸೋದನ್ನು ನಾನು ಮಾತ್ರ ಬಿಟ್ಟು ಕೊಡೋದಿಲ್ಲ. ನಾನು ಸತ್ತರೂ ಪರವಾಗಿಲ್ಲ, ಅನ್ಯರಿಗಾಗಲಿ, ಅನ್ಯ ರಾಜರಿಗಾಗಲಿ, ಅನ್ಯ ದೇವತೆಗಳಿಗಾಗಲಿ ನಾನಂತೂ ತಲೆಬಾಗೋದಿಲ್ಲ. ಯಾಕಂದರೆ ನಾನು ಆರಾಧಿಸುವಂಥ ದೇವರು ನಿಜವಾದಂಥ ಏಕೈಕ ದೇವರಾಗಿದ್ದಾನೆ. ಅವನ ನಂಬಿಕೆ ಅವತ್ತು ಅವನ ವಿರುದ್ಧವಾಗಿ ಜನರು ಸಂಚುಗಳನ್ನು ಮಾಡುವ ಹಾಗೆ, ಅವನ ವಿರುದ್ಧವಾಗಿ ಜನರು ಮಾತನಾಡುವ ಹಾಗೆ, ಅವನ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಪಡುವ ಹಾಗೆ ಮಾಡ್ತು. ಅವನನ್ನು ಸಿಂಹದ ಗವಿಯೊಳಗೆ ಹಾಕ್ತಾರೆ. ರಾಜನಿಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಅಯ್ಯೋ, ಇಂಥ ಒಳ್ಳೆ ನೀತಿವಂತನನ್ನು, ಇಂಥ ಒಳ್ಳೆ ದೇವರ ಮನುಷ್ಯನನ್ನು ಸಿಂಹದ ಗವಿಗೆ ಹಾಕಿಬಿಟ್ಟನಲ್ಲ, ಎಲ್ಲಿ ಸತ್ತು ಹೋಗಿರ್ತಾನೋ, ಅವನ ಮೂಳೆಗಳು ಏನಾಯ್ತೋ, ಅವನು ಏನಾದ್ನೋ ಅಂತ ಬೆಳಗ್ಗೆ ಇನ್ನು ಮುಂಜಾನೆಯಲ್ಲೇ ಓಡೋಡಿ ಹೋಗ್ತಾನ್ರಿ ಗವಿಯ ಬಳಿಗೆ. ಜೀವ ಸ್ವರೂಪನಾದಂಥ ದೇವರ ಸೇವಕನೇ ನೀನಿದ್ದೀಯ ಅಂದಾಗ ದಾನಿಯೇಲನ ಶಬ್ದ ಗವಿಯೊಳಗಿಂದ ಬರುತ್ತೆ. ರಾಜನೇ, ನಾನು ಬದುಕಿದ್ದೇನೆ, ಈ ಸಿಂಹಗಳು ನನಗೇನು ಮಾಡಿಲ್ಲ. ಜೀವ ಸ್ವರೂಪನಾದಂಥ ದೇವರು ತನ್ನ ದೂತನನ್ನ ಕಳುಹಿಸಿ ಸಿಂಹದ ಬಾಯಿಗಳನ್ನು ಕಟ್ಟಿ ಹಾಕಿದ್ದಾನೆ ಎಂಬುದಾಗಿ ಆತನು ಘೋಷಣೆ ಮಾಡ್ತಾನ್ರೆ. ಹಲ್ಲೆಲೂಯ. ನಿಮ್ಮ ವಿರುದ್ಧವಾಗಿ ಜನರು ಎಂಥ ದೊಡ್ಡ ಸಂಚುಗಳನ್ನು ಹೂಡಿದ್ದರೂ ಕೂಡ ಜೀವ ಸ್ವರೂಪನಾದಂಥ ದೇವರು ತನ್ನ ದೂತರನ್ನ ಕಳುಹಿಸಿ ಅಂಧಕಾರದ ಬಾಯಿಗಳನ್ನು ಮುಚ್ಚುವಂತ ದೇವರಾಗಿದ್ದಾನೆ. ಎಲ್ಲ ಸಿಂಹದ ಬಾಯಿಗಳನ್ನು ಮುಚ್ಚುವಂತ ದೇವರಾಗಿದ್ದಾನೆ. ಎಲ್ಲ ಮರಣದ ಕಂಬಗಳನ್ನು ಮುರಿದು ಹಾಕುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಅಭಿಷಕ್ತನ ಮುಂದೆ ಯಾವ ಹೊಟ್ಟೆ ಕಿಚ್ಚಾಗಲಿ, ಯಾವ ಸುಳ್ಳು ಆರೋಪಗಳಾಗಲಿ ನಿಂತುಕೊಳ್ಳೋದಿಲ್ಲ ರೀ. ಆ ಆರೋಪಗಳು ಅವನಿಗೆ ಆಶೀರ್ವಾದವಾಗಿ ಮಾರ್ಪಡುತ್ತೆ ಯೇಸುವಿನ ನಾಮದಲ್ಲಿ. ಆ ಆರೋಪಗಳು ಅವನಿಗೆ ಬ್ಲೆಸ್ಸಿಂಗ್ ಆಗಿ ಮಾರ್ಪಡುತ್ತೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ಕೀರ್ತನೆಗಾರರು ಹೇಳ್ತಾನೆ ಈ ರೀತಿಯಾಗಿ, ನೀತಿವಂತನಿಗೆ ಬರುವಂತ ಕಷ್ಟಗಳು, ಸಂಭವಿಸುವಂತ ಕಷ್ಟಗಳು ಅನೇಕವಿದ್ದರೂ ದೇವರು ಅವೆಲ್ಲವುಗಳಿಂದ ಆತನನ್ನು ಬಿಡಿಸುತ್ತಾನೆ ಎಂಬುದಾಗಿ. ಅವೆಲ್ಲವುಗಳಿಂದ ಆತನನ್ನು ಬಿಡಿಸುತ್ತಾನೆ. ಆದರೆ ಮುಂದಿನ ಒಂದು ವಚನವನ್ನು ಗಮನವಿಟ್ಟು ಕೇಳಿ. 34ನೇ ಕೀರ್ತನೆ 19-20ನೇ ವಚನವನ್ನು ನಾವು ಓದೋಣ. ಇದು ನಿಮಗೆ ಬಲಪಡಿಸುವಂಥದ್ದಾಗಿದೆ, ಇದು ನಿಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿದೆ. ಕೌರಾಮಶಿಯ ಕಾಲರಂದೋರ ಬಸಿಯಾಮ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು, ನೀತಿವಂತನಿಗೆ ಸಂಭವಿಸುವಂತ ಕಷ್ಟಗಳು, ದೇವರ ದಯೆಯಲ್ಲಿ ನಡೆಯುವಂತ ಮಗನಿಗೆ ಸಂಭವಿಸುವಂತ ಕಷ್ಟಗಳು, ಪರಿಶುದ್ಧತೆಯಲ್ಲಿ ನಡೆಯುವಂತ ಮಗನಿಗೆ ಸಂಭವಿಸುವಂತ ಕಷ್ಟಗಳು, ದೇವರ ಚಿತ್ತದಲ್ಲಿ ನಡೆಯುವಂತ ಮಗನಿಗೆ ಮಗಳಿಗೆ ಸಂಭವಿಸುವಂತ ಕಷ್ಟಗಳು ಒಂದಲ್ಲ ಎರಡಲ್ಲ ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ, ನನ್ನನ್ನು ಬಿಡಿಸುತ್ತಾನೆ. ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ. ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ನಿಮ್ಮ ಎಲುಬುಗಳನ್ನು ಮುರಿಯೋದಕ್ಕೆ ದೇವರು ಬಿಡೋದಿಲ್ಲ ರೀ. ಯಾರು ದಾನಿಯೇಲನಿಗೆ ಸಿಂಹದ ಗವಿಯೊಳಗೆ ಹಾಕಿದ್ರೋ ಅವರ ಎಲುಬುಗಳು ಕ್ಷಣ ಮಾತ್ರದಲ್ಲಿ ನಾಶವಾಗಿ ಹೋಯಿತು ದೇವರ ಪ್ರಸನ್ನತೆ ಎದುರುಗಡೆ. ಹಲ್ಲೆಲೂಯ. ಯಾರು ನಿಮ್ಮನ್ನ ನಾಶನಕ್ಕೆ ತಳ್ಳುತ್ತಾ ಇದ್ದಾರೋ ಅವರ ಎಲುಬುಗಳನ್ನ ದೇವರು ಕಾಪಾಡೋದಿಲ್ಲ ರೀ. ನೀತಿವಂತರಾಗಿರುವ ದೇವರ ದಯೆಯಲ್ಲಿ ನಡೆಯುವಂತ, ಪರಿಶುದ್ಧತೆಯಲ್ಲಿ ನಡೆಯುವಂತ ನಿಮ್ಮ ಎಲುಬುಗಳನ್ನ ದೇವರು ಕಾಪಾಡುವಂತವನಾಗಿದ್ದಾನೆ. ಹಲ್ಲೆಲೂಯ. ಇನ್ನೇನು ಅವರ ದೇಹಗಳು ಬೀಸಾಕಬೇಕಿನ್ನು ಗವಿಯೊಳಗೆ. ಇನ್ನು ನೆಲಕ್ಕೆ ಟಚ್ ಆಗೋ ಮುಂಚೆನೆ ಅವರ ದೇಹ, ಅವರ ಎಲುಬುಗಳನ್ನ ಸಿಂಹಗಳು ಹರಿದು ಬಿಟ್ಟಿತ್ತಂತೆ. ನೀತಿವಂತನಿಗಿರುವಂಥ ಶಕ್ತಿ ನೋಡ್ರಿ.
ನೀತಿವಂತನಿಗಿರುವಂಥ ಶಕ್ತಿಗಿನ ಹೆಚ್ಚಾಗಿ ನೀತಿವಂತನೊಟ್ಟಿಗೆ ನಿಂತಿರುವಂಥ ದೇವರ ಬಗ್ಗೆ ಯೋಚನೆ ಮಾಡಿರಿ. ನೀತಿವಂತನೊಟ್ಟಿಗೆ ಎಂಥ ದೇವರು ನಿಂತಿದ್ದಾನೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ನೀವು ನೀತಿವಂತರಾಗಿರುವುದಾದರೆ ನಿಮ್ಮ ಜೊತೆ ಇರುವಂಥ ದೇವರು ಸಿಂಹಗಳ ಬಾಯಿಯನ್ನು ಕಟ್ಟಿದ ರೀತಿಯಲ್ಲಿ ನಿಮ್ಮ ವಿರುದ್ಧವಾಗಿ ಮಾತನಾಡುವಂಥ ನಾಲಿಗೆಯನ್ನು ಕೂಡ ಕಟ್ಟಿ ಹಾಕುವಂಥವನಾಗಿದ್ದಾನೆ. ಅದರಿಂದ ಬರುವಂಥ ಮರಣದ ಮಾತುಗಳು ನಿಮ್ಮನ್ನು ಸೋಕದ ಹಾಗೆ ಕಾಪಾಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನೀವು ನಿಮ್ಮ ವೈರಿಗಳಿಗೆ ಹೇಳಬೇಕು, ನಿಮ್ಮ ವಿರುದ್ಧವಾಗಿ ಮಾತನಾಡುವಂಥ ಜನರಿಗೆ ಹೇಳಬೇಕು, ನೀನು ನನ್ನ ಕೈಯಿಂದ, ನನ್ನ ಜೀವಿತದಿಂದ ನೀನು ನನ್ನ ಗೌರವವನ್ನ, ಮಾನವನ್ನ ಕದ್ದುಕೊಂಡಿರಬಹುದು, ಕಸಿದುಕೊಂಡಿರಬಹುದು, ನನ್ನ ಸಂತೋಷವನ್ನ ಕದ್ದುಕೊಂಡಿರಬಹುದು, ಆದರೆ ನನ್ನ ಮೇಲಿರುವಂಥ ದೇವರ ಹಸ್ತವನ್ನ ನೀನು ಕದ್ದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನನ್ನ ಮೇಲಿರುವಂಥ ದೇವರ ದಯನ ನೀನು ಕಸಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನೀನು ನನ್ನ ವಿರುದ್ಧವಾಗಿ ಮಾತನಾಡ್ತಲೇ ಇರು, ನಾನು ಕೃಪೆಯಲ್ಲಿ ನಡೀತಾ ಹೋಗುತ್ತೇನೆ. ನೀನು ನನ್ನ ವಿರುದ್ಧವಾಗಿ ಸಂಚನ ಹೂಡುತ್ತಾನೆ ಇರು, ದೇವರ ರಕ್ಷಣೆಯಲ್ಲಿ ನಾನು ನಡೀತೇನೆ. ನೀನು ನನ್ನ ವಿಷಯವಾಗಿ ಶಾಪಗಳನ್ನು ನುಡಿತಾ ಇರು, ನಾನು ಆಶೀರ್ವಾದದಲ್ಲಿ ನಡೆಯುತ್ತೇನೆ. ಯೇಸುವಿನ ನಾಮದಲ್ಲಿ ಆಶೀರ್ವಾದದಲ್ಲಿ ನಡೆಯುತ್ತೇನೆ, ಆಶೀರ್ವಾದದಲ್ಲಿ ನಡೆಯುತ್ತೇನೆ. ನೀನು ನನ್ನ ದ್ವೇಷಿಸುತ್ತಾ ಇರು, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ನೀನು ನನ್ನನ್ನು ದ್ವೇಷಿಸುತ್ತಾ ಇರೋ, ನಾನು ನಿನ್ನನ್ನು ಆಶೀರ್ವದಿಸುತ್ತಾ ಇರ್ತೇನೆ. ಸಿಂಹದ ಬಾಯಿಯನ್ನು ಕಟ್ಟಿದಂಥ ದೇವರು, ಯೋಸೇಫನ ಅವಮಾನದ ಮುಸುಕನ್ನು ತೆಗೆದು ಹಾಕಿದಂಥ ದೇವರು, ಏಬೇಲನ ರಕ್ತಕ್ಕೆ ನ್ಯಾಯವನ್ನು ಕೊಟ್ಟಂಥ ದೇವರು ನನ್ನ ಸಂಗಡ ಇದ್ದಾನೆ. ನನಗೆ ಆದಂಥ ಅವಮಾನ, ನನಗೆ ಆದಂಥ ಅನ್ಯಾಯವನ್ನು ನೋಡಿ ದೇವರು ಸುಮ್ಮನೆ ಕೂತುಕೊಳ್ಳುವಂಥ ದೇವರಲ್ಲ. ಅಂತ ದೇವರನ್ನು ನಾನು ಆರಾಧಿಸುತ್ತಾನೂ ಇಲ್ಲ. ನನಗೆ ನ್ಯಾಯವನ್ನು ಸ್ಥಾಪಿಸುವಂತ, ಸದ್ಧರ್ಮವನ್ನು ಸ್ಥಾಪಿಸುವಂತ ಯೆಹೋವ ಚಿದ್ಕೇನು ನನ್ನೊಟ್ಟಿಗಿದ್ದಾನೆ, ನನ್ನೊಟ್ಟಿಗಿದ್ದಾನೆ. ಹಾಗಾಗಿ ನಾನು ಹೆದರೋದಿಲ್ಲ ಇವತ್ತಿನಿಂದ. ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಿರೋ ಪಡ್ರಿ, ಎಷ್ಟು ನನ್ನ ವಿರುದ್ಧವಾಗಿ ಮಾತಾಡ್ತಿರೋ ಮಾತಾಡ್ರಿ, ಎಷ್ಟು ಸುಳ್ಳು ಸುಳ್ಳು ಆರೋಪಗಳನ್ನು ಹೇಳ್ತಿರೋ ಹೇಳ್ರಿ, ನಾನು ಕೃಪೆಯಲ್ಲಿ ನಡೀತಾನೇ ಇರ್ತೇನೆ, ನಾನು ಆಶೀರ್ವಾದದಲ್ಲಿ ನಡೀತಾನೇ ಇರ್ತೇನೆ. ಯಾವುದು ನನ್ನನ್ನು ಸೋಕದ ಹಾಗೆ ನನ್ನ ದೇವರು ನನ್ನ ಕಾಯುವಂಥವನಾಗಿದ್ದಾನೆ, ನನ್ನ ದೇವರು ನನ್ನ ಕಾಪಾಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ನಿಮಗಿರುವಂಥ ಆ ಆಶೀರ್ವಾದ, ನಿಮಗಿರುವಂಥ ಆ ಕೃಪೆ ಅವರ ಬಳಿ ಇಲ್ಲ ರೀ. ನೀವು ಅಂದುಕೊಂಡಿರಬಹುದು ಎಷ್ಟು ಹೀನಾಯವಾದಂಥ ಸ್ಥಿತಿ ನನ್ನದು ಎಂಬುದಾಗಿ. ಇವತ್ತೆಷ್ಟೋ ಕುಟುಂಬಗಳು ಹೊಟ್ಟೆ ಕಿಚ್ಚಿನಿಂದ ಕೆಡವಲ್ಪಟ್ಟಿದೆ. ಚೆನ್ನಾಗಿರುವಂಥ ಸಂಸಾರವನ್ನು ನೋಡಿ ಎಷ್ಟೋ ಜನರು ಉರಿಗೊಳ್ಳುತ್ತಾರೆ. ಚೆನ್ನಾಗಿ ಓದುವಂಥ ಮಕ್ಕಳನ್ನು ನೋಡಿ ಎಷ್ಟೋ ಸ್ಟೂಡೆಂಟ್ಸ್ಗಳು ಹೊಟ್ಟೆ ಕಿಚ್ಚು ಪಡುತ್ತಾರೆ. ಇವನು ಪಾಸ್ ಆಗಬಾರ್ದು, ಇವನಿಗೆ ಇಷ್ಟು ಮಾರ್ಕ್ಸ್ ಬರಬಾರ್ದು. ನೋಡಿ ಎಷ್ಟು ಚಿಕ್ಕ ವಯಸ್ಸಿನಿಂದನೇ ಹೊಟ್ಟೆ ಕಿಚ್ಚಿನ ದುರಾತ್ಮ ಕಾರ್ಯ ಮಾಡ್ತಾ ಇರುತ್ತೆ ಎಂಬುದಾಗಿ. ಒಳ್ಳೆ ಪ್ರಮೋಷನ್ ಸಿಕ್ಕಿದ್ರೆ ಅಲ್ಲೇ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ ಜನರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಇವತ್ತು ನೀವು ಧೈರ್ಯವನ್ನು ತೆಗೆದುಕೊಳ್ಳಬೇಕು. ತಿರುಗಿ ನೀತಿವಂತಿಕೆಯಲ್ಲಿ ಜೀವಿಸೋದನ್ನು ಕಲಿತುಕೊಳ್ಳಬೇಕು. ತಿರುಗಿ ನಂಬಿಕೆಯಲ್ಲಿ ನಡೆಯೋದನ್ನು ಕಲಿತುಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂದಿಗೂ ನನ್ನ ಎಲುಬುಗಳು ಮುರಿದು ಹೋಗದ ಹಾಗೆ, ಲಯವಾಗದ ಹಾಗೆ, ಅಂದರೆ ನನ್ನ ಜೀವನ ನಾಶವಾಗದ ಹಾಗೆ ದೇವರು ನನ್ನನ್ನು ಕಾಪಾಡುತ್ತಾನೆ. ಎಂಥ ಪರಿಸ್ಥಿತಿ ಬಂದರೂ ಕೂಡ ದೇವರು ನನ್ನ ಸಂಗಡ ಇದ್ದಾನೆ. ಎಂಥವರು ನನ್ನ ಎದುರಾಗಿ ನಿಂತರೂ ಕೂಡ ದೇವರು ನನ್ನ ಪರವಾಗಿ ಮಾತನಾಡುತ್ತಾನೆ, ದೇವರು ನನ್ನ ಪರವಾಗಿ ಯುದ್ಧವನ್ನು ಮಾಡುತ್ತಾನೆ ಅನ್ನುವಂಥ ನಂಬಿಕೆ ನಿಮಗಿರಬೇಕು. ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ ಪ್ರವಾದನಯುಕ್ತವಾಗಿ ಘೋಷಣೆ ಮಾಡ್ತಾ ಇದ್ದೇನೆ, ಅವಮಾನದ ಮುಸುಕನ್ನು ತೆಗೆದು ಹಾಕಿ, ಅವಮಾನದ ನಿಲುವಂಗಿಯನ್ನು ತೆಗೆದು ಹಾಕಿ, ದೇವರು ಇವತ್ತಿನಿಂದ ನಿಮಗೆ ಅಧಿಕಾರದ ನಿಲುವಂಗಿಯನ್ನು ಕೊಡ್ತಾ ಇದ್ದಾರೆ, ಅಧಿಕಾರದ ನಿಲುವಂಗಿಯನ್ನು ಕೊಡ್ತಾ ಇದ್ದಾರೆ. ನೀವು ಘೋಷಣೆ ಮಾಡಬೇಕು, ಅದು ನೆರವೇರುತ್ತೆ. ನೀವು ದೇವರ ವಾಕ್ಯನ ನುಡಿತಾ ಇರಬೇಕು, ಅದು ನೆರವೇರುತ್ತೆ ಯೇಸುವಿನ ನಾಮದಲ್ಲಿ, ನೆರವೇರುತ್ತೆ ಯೇಸುವಿನ ನಾಮದಲ್ಲಿ. ಅಧಿಕಾರವನ್ನು ಯೇಸು ಸ್ವಾಮಿ ನನಗೆ ನಿನಗೆ ಕೊಟ್ಟಿದ್ದಾರೆ. ಇವತ್ತಿನಿಂದ ನಿಮ್ಮ ಕುಟುಂಬದ ಮೇಲೆ ನೀವು ಘೋಷಣೆ ಮಾಡಬೇಕು, ಇನ್ನೊಬ್ಬರ ಮಾತು ನನ್ನ ಕುಟುಂಬದಲ್ಲಿ ನೆರವೇರಬಾರದು, ಇನ್ನೊಬ್ಬರ ಯೋಚನೆಗಳು ನನ್ನ ಮಕ್ಕಳಲ್ಲಿ ನೆರವೇರಬಾರದು, ಇನ್ನೊಬ್ಬರ ನಾಲಿಗೆ ಮಾತುಗಳು ನನ್ನ ಕುಟುಂಬನ ಒಡೆಯಬಾರದು. ದೇವರ ವಾಕ್ಯ ನನ್ನ ಕುಟುಂಬವನ್ನು ಕಟ್ಟಬೇಕು ಯೇಸುವಿನ ನಾಮದಲ್ಲಿ. ದೇವರ ವಾಕ್ಯ ನನ್ನ ಕುಟುಂಬವನ್ನು ನಡೆಸಬೇಕು ಯೇಸುವಿನ ನಾಮದಲ್ಲಿ. ದೇವರ ವಾಕ್ಯದಲ್ಲಿರುವಂಥ ಆಶೀರ್ವಾದವನ್ನು ನಾನು ಪಡೆದುಕೊಳ್ಳಬೇಕು. ಬಡತನ, ದಾರಿದ್ರ್ಯತನ, ಸಾಲ, ಕಣ್ಣೀರು, ಕಷ್ಟ, ನೊಗ, ವೇದನೆ
ಇವೆಲ್ಲವೂ ಕೂಡ ದೇವರಿಗೆ ವಿರುದ್ಧವಾದಂತ ಸಂಗತಿ ಆಗಿದೆ. ಹಾಗಾಗಿ ದೇವರಿಗೆ ಅನುಗುಣವಾಗಿರುವಂತ ಆಶೀರ್ವಾದ, ಅಭಿಷೇಕ, ದೇವರ ಪ್ರಸನ್ನತೆ ಇವತ್ತಿನಿಂದ ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳಲ್ಲಿ, ನನ್ನ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ಇವತ್ತಿನಿಂದ ಘೋಷಣೆ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಸಾರಿ ನಿಮಗೆ ಹೇಳಿದ್ದೇನೆ, ವೈರ್ಯ ಮಾತು ಅಂತಿಮವಲ್ಲ, ದೇವರು ನಿಮ್ಮ ಮೇಲೆ ನುಡಿದಿರುವ ಮಾತು ಮಾತ್ರ ಅಂತಿಮವಾಗಿ ಬರುತ್ತೆ. ಹಲ್ಲೆಲೂಯಾ. ವೈರಿಗೆ ಅವರ ಮಾತುಗಳಿಗೆ ಕಿವಿ ಕೊಟ್ಟು ನಿಮ್ಮನ್ನು ನೀವು ನಾಶನಕ್ಕೆ ತೆಗೆದುಕೊಂಡು ಹೋಗಬೇಡ್ರಿ. ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀರೋ ನನಗೆ ಗೊತ್ತಿಲ್ಲ, ಮೇಲಕ್ಕೆದ್ದು ನಿಂತುಕೊಳ್ಳ್ರಿ. ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಏನೆಲ್ಲ ಆರೋಪಗಳು ನಿಮ್ಮ ವಿರುದ್ಧವಾಗಿ ಬಂದಿದೆಯೋ ನನಗೆ ಗೊತ್ತಿಲ್ಲ. ಎಂಥ ಕಷ್ಟದ ದಿನಗಳಲ್ಲಿ ನೀವು ಹಾದು ಹೋಗ್ತಾ ಇದ್ರೋ ನನಗೆ ಗೊತ್ತಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ ನಿನಗೆ, ಇವತ್ತಿನಿಂದ ನಿನ್ನ ದುಃಖವು ಕೊನೆಗಾಣುತ್ತೆ, ಒಳ್ಳೆಯ ದಿನಗಳು ತಿರುಗಿ ನಿನ್ನ ಜೀವಿತದಲ್ಲಿ ಬರ್ತಾ ಇದೆ ಎಂಬುದಾಗಿ, ಸಂತೋಷದ ದಿನಗಳು ನಿನ್ನ ಜೀವಿತದಲ್ಲಿ ಬರ್ತಾ ಇದೆ ಎಂಬುದಾಗಿ. ಪ್ರೀತಿಯುಳ್ಳ ದೈವ ಮಕ್ಕಳೇ, ಕಣ್ಣನ್ನು ತೆಗೆದು ನನ್ನನ್ನು ನೋಡ್ರಿ. ಇಲ್ಲಿ ತನಕ ಎಲ್ಲರೂ ಕೂಡ ಕಣ್ಣನ್ನು ತೆಗೆದು ನನ್ನನ್ನು ನೋಡ್ರಿ. ಇಲ್ಲಿ ತನಕ ಏನೆಲ್ಲ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನಡೆದಿದೆಯೋ ನನಗೆ ಗೊತ್ತಿಲ್ಲ. ಯಾರೆಲ್ಲ ನಿಮ್ಮ ವಿರುದ್ಧವಾಗಿ ಮಾತನಾಡಿದ್ದಾರೋ ನನಗೆ ಗೊತ್ತಿಲ್ಲ. ಏನೆಲ್ಲ ಕಷ್ಟಗಳನ್ನು ಹಾದು ಹೋಗಿದ್ರೋ ನನಗೆ ಗೊತ್ತಿಲ್ಲ. ಆದರೆ ಆ ಎಲ್ಲ ಕಷ್ಟಗಳು ಇವತ್ತು ತೀರಿ ಹೋಗುವ ಹಾಗೆ ನಾನು 3 ಎಣಿಸುತ್ತೇನೆ. ಆ ಎಲ್ಲ ಅವಮಾನವು ಇವತ್ತು ತೀರಿ ಹೋಗುವ ಹಾಗೆ, ಆ ಎಲ್ಲ ಕಣ್ಣೀರು ಇವತ್ತು ತೀರಿ ಹೋಗುವ ಹಾಗೆ, ಆ ಎಲ್ಲ ನೋವು, ಆ ನೋವಿಂದ ಆಗಿದ್ದಂಥ ಗಾಯಗಳು ಇವತ್ತು ವಾಸಿಯಾಗುವ ಹಾಗೆ ನಾನು 3 ಎಣಿಸುತ್ತೇನೆ. ಎಣಿಸಿದ ತಕ್ಷಣ ಶಬ್ದವಾಗಿ ಏಸು ಎಂಬುದಾಗಿ ಕೂಗ್ರಿ, ಏಸು ಎಂಬುದಾಗಿ ಕೂಗ್ರಿ. ಖಂಡಿತವಾಗಿ ಆತನ ನಾಮದಲ್ಲಿರುವಂಥ ಬಲ, ಆತನ ಪ್ರಸನ್ನತೆಯಿರುವ ಬಲ ನಿಮ್ಮನ್ನು ಇವತ್ತು ಗುಣಪಡಿಸುವಂಥದ್ದಾಗಿದೆ, ನಿಮ್ಮನ್ನು ತಿರುಗಿ ಕಟ್ಟುವಂಥದ್ದಾಗಿದೆ, ಒಂದು ಹೊಸ ಬಲವನ್ನು ನಿಮಗೆ ಕೊಡುವಂಥದ್ದಾಗಿದೆ. 1 2 3 ಗೋ. ಎಲ್ಲ ಅವಮಾನದ ಮುಸುಗುಗಳು ನನ್ನ ಜೀವಿತವನ್ನು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ, ತೊಲಗಲಿ ಯೇಸುವಿನ ನಾಮದಲ್ಲಿ. ನನ್ನ ವಿರುದ್ಧವಾಗಿ ಹೂಡಿರುವಂತ ಒಂದೊಂದು ಸಂಚುಗಳು ವಿಫಲವಾಗಲಿ ಯೇಸುವಿನ ನಾಮದಲ್ಲಿ, ವಿಫಲವಾಗಲಿ ಯೇಸುವಿನ ನಾಮದಲ್ಲಿ. ನನ್ನ ಬೀಳುವಿಕೆಗೆ ನಾನು ಪಾಪದಲ್ಲಿ ಬೀಳುವ ಹಾಗೆ, ನಾನು ಬಡತನದಲ್ಲಿ ಬೀಳುವ ಹಾಗೆ, ನಾನು ಅನಾರೋಗ್ಯದಲ್ಲಿ ಬೀಳುವ ಹಾಗೆ, ನನ್ನ ವಿರುದ್ಧವಾಗಿ ಕ್ರಿಯೆ ಮಾಡುತ್ತಿರುವಂತ ಸೈತಾನನ ಒಂದೊಂದು ಬಾಣಗಳು ನಾಶವಾಗಲಿ ಯೇಸುವಿನ ನಾಮದಲ್ಲಿ, ನಾಶವಾಗಲಿ ಯೇಸುವಿನ ನಾಮದಲ್ಲಿ. ನನ್ನ ಕಣ್ಣೀರು ಎಂದು ತೀರಲ್ಪಡಲಿ. ಸಂತೋಷವೆಂಬ ಮುಂಜಾನೆ ಇವತ್ತೇ ನನ್ನ ಜೀವಿತದಲ್ಲಿ ಘೋಷಣೆ ಆಗಲಿ, ಘೋಷಣೆ ಆಗಲಿ, ಘೋಷಣೆ ಆಗಲಿ. ಕುರ್ರಮಶಿಯ ಮಲರಂದೋ ರೆ ಮನರಬ.